ಎಲ್ಲರೂ ಒಟ್ಟಿಗೆ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಟ್ಟಂತ ಒಂದು ಕೃಪೆಗೆ ಕೃತಜ್ಞರಾಗೋಣ. ನಾವು ಅನೇಕ ದಿವಸಗಳಿಂದ ನಮ್ಮ ಸಹೋದರು ಬರೆದಂಥ 5ನೇ ವಾಲ್ಯೂಮ್ ಅದರಲ್ಲಿ ಈ ಪವಿತ್ರಾತ್ಮ ಬಗ್ಗೆ ಇರುವಂಥ ಅನೇಕ ಒಂದು ಕನ್ಫ್ಯೂಷನ್ ಆಗಿರೋಂಥ ಒಂದು ವಾಕ್ಯಗಳನ್ನ ನಾವು ಧ್ಯಾನ ಬರ್ತಾ ಇದ್ರಿ ಚಾಪ್ಟರ್ ನಂಬರ್ 11 ಅದರ. ಸೊ ಅದಕ್ಕೆ ಅದನ್ನು ಲಾಸ್ಟ್ ಟೈಮ್ ನೋಡ್ಬೇಕಾದ್ರೆ ಹೇಗೆ ಬಂದ್ಬಿಟ್ಟು ಆ, ಈ ಒಂದು ಕ್ರಿಸ್ತ ವಿರೋಧಿ ಆತ್ಮ ಅಂತಬಿಟ್ಟು ವಾಕ್ಯ ಬರ್ತಲ್ಲ, ಆ ಕ್ರಿಸ್ತ ವಿರೋಧಿ ಆತ್ಮ ಅಂದ್ರೆ ಏನಪ್ಪ, ಅದು ಹೆಂಗೆ ನಾವು ಪರೀಕ್ಷೆ ಮಾಡೋದು ಅಂತಂದ್ಬಿಟ್ಟು ಆ ವಾಕ್ಯನ ನಾವು ಧ್ಯಾನ ಮಾಡ್ತಾ ಇದ್ರಿ. ಯಾಕಂದ್ರೆ ಅಪೋಸ್ಟ್ಲು ಯೋಹನ ಏನ್ ಹೇಳ್ತಾನೆ, ನೀವೆಲ್ಲ ಆತ್ಮದ ನುಡಿಗಳನ್ನ ಏನ್ ಮಾಡ್ಕೋಬಿಡಿ, ನೀವು ನಂಬಕ್ ಹೋಗ್ಬಿಡಿ. ಆ ಆ ಆತ್ಮದ ನುಡಿಗಳನ್ನ ನೀವೇ ಮಾಡ್ಕೊ, ನೀವು ಪರೀಕ್ಷಿಸಿ ನೋಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸೊ ಅದನ್ನ ನಾವು ಈ ವಾರ ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 295, ಕನ್ನಡದಲ್ಲಿ ಪೇಜ್ ನಂಬರ್ 185. ಯಾರ ಸೋದರ ಸೋದರಿಗಳು ಯಾರೆಲ್ಲ ಓದ್ತೀರಾ ಕೈಗಳೆತ್ತಿದ್ರೆ ಅವ್ರಿಗೆಲ್ಲ ಅವಕಾಶಗಳು ಕೊಡಕ್ಕೆ ಏನಾಗ್ಬೋದು, ಅನುಕೂಲ ಆಗ್ಬೋದು. ಅಪೊಸ್ತಲನು ಸತ್ಯವಾದ ಬೋಧಕರ ಮತ್ತು ಸುಳ್ಳಾದ ನಂಬಿಕೆಯ ಬಗ್ಗೆ ಬೋಧಕರಗಳ ಬಗ್ಗೆ ಒಂದು ಸಾಮಾನ್ಯವಾದ ಪರೀಕ್ಷೆಯನ್ನು ಸೂಚಿಸುತ್ತಾನೆ. ಕ್ರಿಸ್ತನ ಪವಿತ್ರಾತ್ಮನು ಎಲ್ಲಾ ಸತ್ಯತೆಗೆ ನಡೆಸುತ್ತದೆ, ಆದರೆ ಕ್ರಿಸ್ತ ವಿರೋಧಿಯ ದುರಾತ್ಮವು ಅಸತ್ಯತೆಗೆ ನಮ್ಮನ್ನು ನಡೆಸುವುದಾಗಿದೆ ಮತ್ತು ಇದು ಒಮ್ಮೆ ನೀಡಲ್ಪಟ್ಟ ನಂಬಿಕೆಯ ನಾಶನಕ್ಕೆ ನಡೆಸಿ ಕ್ರಿಸ್ತನು ನಮ್ಮನ್ನು ತನ್ನ ಅಮೂಲ್ಯ ರಕ್ತದಿಂದ ಕೊಂಡುಕೊಂಡದ್ದನ್ನೇ ನಿರಾಕರಿಸುವಂತೆ ಮಾಡಿಬಿಡುತ್ತದೆ. 2 ಪೇತ್ರ 2:1 ನೋಡಿರಿ. ಈ ಪರೀಕ್ಷೆಯು ಮೆಸ್ಸಿಯನು ದೇಹಧಾರಿಯಾಗಿ ನಮ್ಮ ಮಧ್ಯೆ ಬಂದಿದ್ದನೋ ಇಲ್ಲವೋ ಎಂಬುದನ್ನು ದೃಢಪಡಿಸುವುದಾಗಿದೆ. ಇದು ಒಂದು ಸತ್ಯವಾದ ಪರೀಕ್ಷೆಯಾಗಿತ್ತು, ಈಗಲೂ ಆಗಿದೆ. ಈಡುಬಲಿಯ ಪರೀಕ್ಷೆಯು ಅದರ ಒಂದು ರೂಪದಲ್ಲಿ ಹೇಳಲಾಗಿದೆ. ಇದನ್ನು ನಿರಾಕರಿಸುವ ಪ್ರತಿಯೊಂದು ಸಿದ್ಧಾಂತವು ಸತ್ಯಕ್ಕೆ ವಿರುದ್ಧವಾಗಿದೆ ಮತ್ತು ಕ್ರಿಸ್ತ ವಿರೋಧಿಯಾಗಿದೆ. ಅದನ್ನು ನಿರ್ಲಕ್ಷಿಸುವ ಪ್ರತಿಯೊಂದು ಸಿದ್ಧಾಂತವು ಕಡುತರವಾಗಿ ತಪ್ಪಾಗಿದೆ. ಅದಕ್ಕೆ ಯಾವುದೇ ರೀತಿಯಲ್ಲಿ ಒಳ್ಳೆಯದನ್ನು ಬೆರಿಕೆ ಮಾಡಿದ್ದರೂ ಅದು ದೇವರಿಂದ ಬಂದದ್ದಲ್ಲ, ಅದು ಅಪಾಯಕಾರಿಯಾದದ್ದು. ಸರಿಯಾದ ದಿಕ್ಕಿನಲ್ಲಿ ದೇವರಿಂದ ಬಂದದೆಂದು ಅರಿಕೆ ಮಾಡುವ ಪ್ರತಿಯೊಂದು ಸಿದ್ಧಾಂತವು ಅತ್ಯವಶ್ಯಕವಾಗಿ ಸರಿಯಾದದ್ದು. ಥ್ಯಾಂಕ್ ಯು. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿ ನೋಡ್ಬೇಕಾದ್ರೆ ಎಲ್ಲ ಆತ್ಮದ ನುಡಿಗಳನ್ನ ನಂಬಕೊಬ್ರಿ, ಅದನ್ನ ಪರೀಕ್ಷಿಸಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಕೊಡಂತ ಒಂದು ಪರೀಕ್ಷೆ ಏನಪ್ಪಾ ಅಂತಂದ್ರೆ, ಕ್ರಿಸ್ತನು ಏನ್ರಿ ಮನುಷ್ಯನಾಗಿ ಬಂದ್ರು ಅಂತಂದ್ಬಿಟ್ಟು ಅದನ್ನ ನಂಬದೆ ಏನ್ರಿ ಅದ ದೇವರ ಆತ್ಮ, ಅದ್ರ ವಿರುದ್ಧವಾಗಿ ನಂಬಂಥದ್ದು ಕ್ರಿಸ್ತ ವಿರೋಧಿ ಆತ್ಮ. ಇದಾಗಲೇ ಲೋಕದಲ್ಲಿ ಇದೆ ಅಂತ ಏನ್ ಮಾಡ್ತಾರೆ ಅಪೋಸ್ಟ್ಲು ಯೋಹಾನ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದ್ರ ಹಂಗಾದ್ರೆ ಕ್ರಿಸ್ತನು ಮಾಂಸದಲ್ಲಿ ಬಂದ್ರಿ ಅಂತೂ ನಂಬೋದು ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಇದನ್ನ ಲೋಕದಲ್ಲಿ ಇಡೀ ಕ್ರೈಸ್ತವರೆಲ್ಲ ನೋಡ್ತಾರಲ್ವಾ, ಯೇಸು ಕ್ರಿಸ್ತ ಅಂದ್ರೆ ಮಾಂಸದಲ್ಲಿ ಬಂದ್ರು. ಆದ್ರೆ ಯೇಸು ಕ್ರಿಸ್ತು ಮಾಂಸದಲ್ಲಿ ಬಂದ್ರು ಅಂದ್ರೆ ಯಾವ ತರ ಅಂತಂದ್ಬಿಟ್ಟು ಅಲ್ಲಿ ಮುಖ್ಯವಾಗಿ ಆ ಒಂದು 2ನೇ ಅಧ್ಯಾಯದಲ್ಲಿ ಡಿಬೇಟ್ ಮಾಡ್ತಾರೆ. ಅದರ ಯೇಸು ಕ್ರಿಸ್ತನು ಮಾಂಸದಲ್ಲಿ ಬಂದಿರೋಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ದೇವರ ಏಕೈಕ ಕುಮಾರನಾಗಿ ಬಂದ್ರು ಅಂದ್ಬಿಟ್ಟು ಈ ಒಂದು ಡಾಕ್ಟ್ರಿನ್ ಮುಖ್ಯವಾಗಿ ಏನ್ ಮಾಡ್ಬೇಕಂತ ಅಲ್ಲಿ ನಂಬೋರಾಗಿರ್ಬೇಕು ಅಂತ ಹೇಳ್ತಾರೆ. ಇದು ಏನಕ್ಕಪ್ಪ ಒಂದು ಫೌಂಡೇಶನ್ ಅಂತ ನೋಡ್ತಿದ್ರೆ ಏನ್ರಿ, ಅಲ್ಲಿ ರ್ಯಾನ್ಸಮ್ ಡಾಕ್ಟ್ರಿನ್ಗೆ ಫೌಂಡೇಶನ್. ನಾವೆಲ್ಲ ಚೆನ್ನಾಗಿ ಓದಿದ್ರಿ ಬೇಸಿಕ್ ಕ್ಲಾಸಲ್ಲಿ. ನಾವೆಲ್ಲ ಒಂದು ಬೇಸಿಕ್ ಆಗಿರೋಂಥ ಪಾಠಗಳಲ್ಲಿ ತುಂಬಾ ಮುಖ್ಯವಾಗಿರೋಂಥ ಪಾಠ ಯಾವ್ದಪ್ಪ ಅಂದ್ರೆ ಈಡುಬಲಿ. ಯಾಕಂದ್ರೆ ಯೇಸು ಕ್ರಿಸ್ತು ನಮ್ಗೆ ಹೆಂಗೆ ರ್ಯಾನ್ಸಮ್ ಕೊಟ್ರು ಅಂತಂದ್ಬಿಟ್ಟು ಅದ್ರಲ್ಲಿ ಕ್ಲೀನಾಗಿ ನಾವೇನ್ ಮಾಡ್ತೀವಿ ಅದ್ರಲ್ಲಿ ಓದ್ತೀರಿ. ಯೇಸು ಕ್ರಿಸ್ತು ನಮ್ಗೆ ಏನು ಸಂಬಂಧನೇ ಇರಲ್ಲ. ಅವ್ರು ಯಾವುದೋ ಒಂದು ಕಾಲದಲ್ಲಿ ಇದ್ರು, ನಾವು ಯಾವುದೋ ಒಂದು ಕಾಲದಲ್ಲಿ ಇದ್ರಿ. ಅವರು ಪ್ರಾಣ ಕೊಡ್ಬೇಕಾದ್ರೆ ನಾವು ಹುಟ್ಟೇ ಇರಲಿಲ್ಲ. ಹಾಗಿರ್ಬೇಕಾದ್ರೆ ಅವ್ರು ಹೇಗೆ ಅವರು ಪ್ರಾಣ ಕೊಟ್ಟರು, ಹೇಗೆ ಅವ್ರು ಹುಟ್ಟಿದ್ರು ಅಲ್ದ್ರ, ಹೇಗೆ ನಮಗಾಗಿ ನಾವೆಲ್ಲ ಹುಟ್ಟಕ್ಕಿಂತ ಮುಂಚೆನೆ ಅವ್ರು ಪ್ರಾಣ ಕೊಡೋಕ್ಕೆ ಸಾಧ್ಯವಾಯಿತು. ಈ ಒಂದು ಕಾನ್ಸೆಪ್ಟ್ ಎಲ್ಲ ನಾವೆಲ್ಲಪ್ಪ ನೋಡಿದ್ದೀವಿ ಅಂತಂದ್ರೆ ರ್ಯಾನ್ಸಮ್ ಪಾಠದಲ್ಲಿ ಹೆಂಗೆ ಒಬ್ಬ ಮನುಷ್ಯನ ಮುಖಾಂತರ ಪಾಪದ ಮುಖಾಂತರ ಮರಣವೋ ಲೋಕದಲ್ಲಿ ಪ್ರವೇಶಿಸಿತು. ಇದು ಹೆಂಗೆ ಎಲ್ಲಾರ ಮನೆಗೆ ವ್ಯಾಪಿಸಿತು, ಹೇಗೆ ವ್ಯಾಪಿಸಿತು, ಎಲ್ಲಾರ ಮೇಲೆ ಹೆಂಗ್ ಬಂದ್ಬಿಡ್ತು ಅಂತಂದ್ರೆ ದೇವರು ಆ ಪಾಪನ ಎಲ್ಲಾರ ಮೇಲೆ ಒರೆಸೋದ್ರ ಅಂದ್ಬಿಟ್ಟು ಈ ಕಾನ್ಸೆಪ್ಟ್ ನಾವೆಲ್ಲಪ್ಪ ತಿಳ್ಕೊಂಡಿದ್ದಾರೆ ಅಂತಂದ್ರೆ ರ್ಯಾನ್ಸಮ್ ಪಾಠದಲ್ಲಿ. ಅದು ಮಾತ್ರ ಅಲ್ಲ, ಒಬ್ಬ ಮನುಷ್ಯನ ಪಾಪದಿಂದ ಇನ್ನೊಬ್ಬ ಮನುಷ್ಯರಿಗೆ ಸರಿ ಸಮಾನವಾಗಿರೋಂಥ ಬೆಲೆ ಏನ್ ಮಾಡಬೇಕಿತ್ತು, ಕೊಡ್ಬೇಕಾಗಿತ್ತು ಅಂದ್ಬಿಟ್ಟು ಆ ಸರಿ ಸಮಾನವಾಗಿರೋಂಥ ಬೆಲೆ ರ್ಯಾನ್ಸಮ್ದು ಏನ್ರಿ ಆಂಟಿ ಲೂಥ್ರಾನ್ ಅಂತ ಬಂದ ಪದದ ಅರ್ಥ ಏನ್ ಸ್ಪಷ್ಟವಾಗಿ ತಿಳ್ಕೊಂಡೆ, ಕರೆಸ್ಪಾಂಡಿಂಗ್ ಪ್ರೈಸ್. ಇದಕ್ಕೆ ಬೇರೆ ಯಾರು ಸೆಟ್ ಆಗ್ತಾ ಇರಲ್ಲ, ಯಾರು ಸೆಟ್ ಆಗ್ತಾ ಇರಲ್ಲ. ಅದಕ್ಕೆ ದೇವ್ರು ಏನಪ್ಪ ಮಾಡಿದ್ರೆ ತನ್ನ ಮಗನ್ನ ಅಲ್ವರ ಪರಿಪೂರ್ಣವಾಗಿರೋಂಥ ಮನುಷ್ಯನ ತರ ಮಾಂಸದಲ್ಲಿ ಜನ್ಮ ತಗೊಂಡು ಏನ್ರಿ ಅವರು ಮನುಷ್ಯರ ನಡುವೆ ಬಾಳೋದಿಕ್ಕೆ ಏನ್ ಮಾಡೋ ಒಂದು ಅವಕಾಶ ಕೊಟ್ರು. ಇದರಿಂದ ಅವ್ರ ಮನುಷ್ಯರಾಗಿ ಬದುಕಿ ತನ್ನ ಪ್ರಾಣ ಏನ್ ಮಾಡಿದ್ರು ಶಿಲ್ವೆ ಕೊಟ್ಟಿರೋದು. ಏನಾಯ್ತು ಅಂತಂದ್ರೆ ನಮ್ಗೆಲ್ಲರಿಗೂ ಒಂದು ರ್ಯಾನ್ಸಮ್ ಸಿಕ್ಕಿದೆ, ಅದರ ಒಂದು ವಿಮೋಚನೆ ಸಿಕ್ಕಿದೆ. ಈ ಶುದ್ಧವಾಗಿರೋಂಥ ಡಾಕ್ಟ್ರಿನ
ಏನ್ ಮಾಡ್ಬೇಕು ಅಂದ್ರೆ ಈ ಕಾನ್ಸೆಪ್ಟ್ನ ಕ್ರಿಸ್ತನು ದೇವರ ಏಕೈಕ ಕುಮಾರನು ಅವರು ಮಾಂಸದಲ್ಲಿ ಬಂದು ಮನುಷ್ಯನಾಗಿದ್ದು ನಮ್ಮ ನಡುವೆ ಅವ್ರ ಮನುಷ್ಯರಿಗೆ ಏನ್ ಮಾಡಿದ್ರು ಅಂತೆ ಒಂದು ವಿಮೋಚನಾ ಕ್ರಯದಾನ ಕೊಟ್ಟರು ಅಂದ್ಬಿಟ್ಟು ಈ ಡಾಕ್ಟ್ರಿನ ನಂಬರ್ ಆಗಿರ್ಬೇಕು ಅಂತ ಹೇಳ್ತಾರೆ. ಇದೇ ನಮಗೆ ಮೇನ್ ಒಂದು ಪರೀಕ್ಷೆ ಆಗಿರ್ಬೇಕು. ಯಾರಾದ್ರೂ ದೇವರ ಒಂದು ಉಪದೇಶನ ನಂಬರ್ ಆಗಿದ್ದಾರ ಅಥವಾ ಕ್ರಿಸ್ತನ್ಗೆ ವಿರುದ್ಧವಾಗಿರೋಂಥ ಉಪದೇಶಗಳನ್ನ ಮಾತಾಡ್ತಾರೆ ಅಂತಂದ್ರೆ ಈ ಬೇಸಿಕ್ ಆಗಿರೋಂಥ ಡಾಕ್ಟ್ರಿನ ಅವ್ರು ಬಿಲೀವ್ ಮಾಡೋರಾಗಿರ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ದಿವ್ಯಾ ಅಷ್ಟು ಓದ್ಬೋದಾ? ಓಕೆ ಬ್ರದರ್. ಜೋಸೆಫ್. ಕರ್ತನಿಂದ ಹಾಗೂ ಅಪೊಸ್ತಲರಿಂದ ನೀಡಲ್ಪಟ್ಟ ನಿಜವಾದ ನಂಬಿಕೆಯ ಮೇಲೆ ವಿರೋಧಿಯು ಮೊದಲಿನಿಂದಲೇ ಎರಡು ದೃಷ್ಟಿಕೋನದಿಂದ ಆಕ್ರಮಣ ಮಾಡುತ್ತಲೇ ಬಂದಿದ್ದಾನೆ. ಇವೆರಡೂ ಆತನು ಮಾಂಸ ದೇಹಧಾರಿಯಾಗಿ ಈ ಲೋಕಕ್ಕೆ ಬಂದನು ಎಂಬುದನ್ನು ನಿರಾಕರಿಸುವುದಾಗಿವೆ. ಅನ್ಯಜನರ ವೇದಾಂತಗಳು ಇವರ ವಿರುದ್ಧವಾಗಿ ಅಪೊಸ್ತಲನಾದ ಪೌಲನು 1 ತಿಮೋಥಿ 6:20 ಮತ್ತು 21 ಎಚ್ಚರಿಸಿದ್ದಾನೆ. ಯೇಸುವು ನಿಜವಾಗಿಯೂ ಒಬ್ಬ ದೊಡ್ಡ ಪ್ರವಾದಿ, ಶ್ರೇಷ್ಠ ಬೋಧಕ ಎಂದು ಹಕ್ಕಿನಿಂದ ಹೇಳುತ್ತಾರೆ ಮತ್ತು ಆತನನ್ನು ತಮ್ಮ ಸ್ವಂತ ತತ್ವಜ್ಞಾನಿಗಳ ವರ್ಗಕ್ಕೆ ಸೇರಿಸಿಕೊಳ್ಳುತ್ತಾರೆ. ಆದರೆ ಅವರು ಆತನು ದೇವರ ಮಗನಲ್ಲ, ಯೆಹೂದ್ಯರ ಮೆಸ್ಸಿಯನೂ ಅಲ್ಲ ಎಂಬುದನ್ನು ಇತರರಿಗಿಂತ ಹೆಚ್ಚಾಗಿ ಆಗ್ರಹಪಡಿಸುತ್ತಾರೆ. ಅಂಥ ಮೆಸ್ಸಿಯನ ನಿರೀಕ್ಷೆಗಳು ಮತ್ತು ಪ್ರವಾದನೆಗಳು ಯೆಹೂದ್ಯರು ತಾವು ಕೊಂಡ ಜನರು ಎಂದು ಹೇಳಿಕೊಂಡು ತಾವು ಮಾತ್ರವೇ ದೇವರ ಕೃಪೆಗೆ ಪಾತ್ರರು ಎಂಬ ಜನಾಂಗೀಯ ಹೆಮ್ಮೆ ಮತ್ತು ಆಕಾಂಕ್ಷೆಯ ಪ್ರತೀಕವಾಗಿದೆ ಎಂದು ವಿಶ್ವಾಸದಿಂದ ಹೇಳುತ್ತಾರೆ. ಆದುದರಿಂದ ಅವರು ನಮ್ಮ ಕರ್ತನು ಪೂರ್ವ ಅಸ್ತಿತ್ವವನ್ನು ನಿರಾಕರಿಸುತ್ತಾರೆ. ಆತನು ಮಾಂಸ ದೇಹಧಾರಿಯಾಗಿ ಬಂದವನು. ಆತನು ಪತನಗೊಂಡ ಮಾನವ ಜನಾಂಗದ ಒಂದು ಉಜ್ವಲ ಮಾದರಿ ಎಂದು ಒಪ್ಪಿಕೊಳ್ಳುವರಾದರೂ ಅದರ ಸದಸ್ಯನಿಗಿಂತ ಬೇರೆ ಏನಾದರೂ ಆಗಿದ್ದಾನೆ ಎಂಬುದನ್ನು ತಿರಸ್ಕರಿಸುತ್ತಾರೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ನೋಡ್ರಾ ಇಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ ಹೆಂಗೆ ಸೇತಾನ ಬಂದ್ಬಿಟ್ಟು ಮನುಷ್ಯರನ್ನ ಏನ್ರಿ ವಂಚನೆ ಮಾಡ್ತಾ ಇದ್ದಾನೆ. ಈ ಪ್ರಪಂಚ ದೇವರು ನಂಬಿಕೆ ಇಲ್ಲದನ್ನ ಮನಸ್ಸನ್ನ ವಂಚನೆ ಮಾಡ್ತಾ ಇದ್ದಾನೆ ಅಂತ ಬೈಬಲ್ ಓದ್ತಿರಲ್ಲ, ಹೇಗೆ ಅಂತ ಅಂದ್ಬಿಟ್ಟು ಒಂದು ಎಕ್ಸಾಂಪಲ್ ಕೊಡ್ತಾರೆ ನೋಡಿ. ಅನೇಕ ಜನಗಳು ಕ್ರಿಸ್ತನ್ನ ಮನುಷ್ಯನಾಗಿ ಬಂದ್ರು ಅಂತ ನಂಬ್ತಾರೆ. ಇದಕ್ಕೆ ಉದಾಹರಣೆ, ಬೆಸ್ಟ್ ಉದಾಹರಣೆ ಏನಪ್ಪ ಅಂದ್ರೆ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆ ಅದಾನೆ. ಯೇಸು ಕ್ರಿಸ್ತು ಮನುಷ್ಯನಾಗೆ ಬಂದಿದ್ದು ಅದೇನು ದೇವರಲ್ಲ ಅಥವಾ ದೇವ್ರ ಮಗನಲ್ಲ ಅಂತ ಏನ್ ಮಾಡಿದ್ರು, ಯಾರಪ್ಪ ನಂಬುದ್ರು ಅಂದ್ರೆ ಅಲ್ಲಿರೋಂಥ ಯಹೂದ್ಯರು ಏನ್ ಮಾಡಿದ್ರು, ಅವ್ರು ನಂಬುದ್ರು. ಯಾರ ಯೇಸು ಕ್ರಿಸ್ತನ ಏನ್ ಮಾಡಿದ್ರು, ಒಬ್ಬ ನಾರ್ಮಲ್ ಆಗಿರೋಂಥ ಮನುಷ್ಯ, ನೀನೊಬ್ಬ ಎಲ್ಲಾ ಮನುಷ್ಯ ನೀವು ಮನುಷ್ಯನೇ, ನೀನೇನು ಪ್ರವಾದಿನೂ ಅಲ್ಲ, ನೀನ್ ದೇವ್ರ ಮನುಷ್ಯನೂ ಅಲ್ಲ ಅಂತ ಏನ್ ಮಾಡಿದ್ರು, ಅವರು ನಂಬ್ತಾ ಇದ್ರು. ಆದ್ರೆ ಅದನ್ನ ಕ್ರಿಸ್ತನ್ನ ಯಾವ ತರ ಒಂದು ದೃಷ್ಟಿಕೋನ ನೋಡೋದಂದ್ರೆ ಒಂದು ಟೀಚರ್ ಅಷ್ಟೇ, ಒಂದು ಫಿಲಾಸಫರ್ ತರ ಏನ್ ಮಾಡಿದ್ರು ಅವರು ಎದುರು ನೋಡಿದ್ರು ಹೊರತು ಕ್ರಿಸ್ತನ್ನ ಮಸಿಯ ಅಂತ ನೋಡಿದ್ರ ಅಂತಂದ್ರೆ ಇಲ್ಲ ರೀ. ಹಂಗಾದ್ರೆ ಇಲ್ಲಿ ಯಾವ ತರ ಆಯ್ತು ಅಂತಂದ್ರೆ ಕ್ರಿಸ್ತನ ಮಾಂಸದಲ್ಲಿ ಬಂದಿರೋದು ಅವ್ರು ನಂಬಿದ್ರು. ಆದ್ರೆ ಕ್ರಿಸ್ತನ ಮಾಂಸದಲ್ಲಿ ಬಂದಿರೋದು ಏನಕ್ಕಾಗೆ, ದೇವರ ಚಿತ್ತ ನೆರವೇರಿಸಿ ಮನುಷ್ಯಂಗೆ ಈಡ್ ಕೊಡೋದಕ್ಕಾಗೆ ಅಂತಂದ್ಬಿಟ್ಟು ನಂಬುದ್ರಾ ಅಂದ್ರೆ ನಂಬಲಿಲ್ಲ. ಅವ್ರು ಮಸಿಯ ಅಂತ ನಂಬುದ್ರ ಅಂದ್ರೆ ನಂಬಲಿಲ್ಲ. ಅಲ್ದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತಂದ್ರೆ ಈ ತರ ಒಂದು ತತ್ವನ ಯಾರು ನಂಬೋದಿಲ್ವೋ ಇವರೆಲ್ಲ ಏನಾಗಿದೆ ಕ್ರಿಸ್ತ ವಿರೋಧಿಯ ಕ್ಯಾಟಗರಿಲಿ ಬರ್ತಾರೆ ಅಂತ ನೋಡ್ತಾರೆ. ಅದಕ್ಕೆ ಇದ್ರಲ್ಲಿ ನಿಮ್ಗೊಂದು ಆಶ್ಚರ್ಯ ಆಗ್ಬೋದು, ಬದ ಹಂಗಾರೆ ಯಹೂದ್ಯರು ಕ್ರಿಸ್ತ ವಿರೋಧಿನಾ, ಹಂಗಾರೆ ಬೇರೆ ಯಾರು ಕ್ರಿಸ್ತ ವಿರೋಧಿಗಳಿಲ್ವಾ ಹಂಗಾರೆ ಅಂತಂದ್ರೆ, ಕ್ರಿಸ್ತ ವಿರೋಧನ ಏನಪ್ಪಾ ಅಂದ್ರೆ ಕ್ರಿಸ್ತನ ಉಪದೇಶಗಳಿಗೆ ಆಪೋಸಿಟ್ ಆಗಿರುತ್ತೆ ಕ್ರಿಸ್ತ ವಿರೋಧಿ. ಇದು ಅಪೊಸ್ತಲ ಯೋಹಾನ ಏನ್ ಹೇಳ್ತಾರೆ, ಆ ಕಾಲದಲ್ಲಿ ಅನೇಕ ಮಂದಿ ಕ್ರಿಸ್ತ ವಿರೋಧಿ ಇದ್ರು ಅಂತ ಹೇಳ್ತಾರೆ. ಹಂಗಾರೆ ಏನಪ್ಪಾ ಅಂದ್ರೆ ಅಪೋಸ್ತಲರು ಎಲ್ಲ ಜೀವಂತವಾಗಿರ್ಬೇಕಾದ್ರೆ ಅಪೋಸ್ತಲರ ನಡುವಿನ ಏನ್ ಬಂತು, ಒಂದು ದುರ್ಬೋಧನೆ ಅಂತ ಬರೋದಕ್ಕೆ ಶುರು ಆಯ್ತು. ಅದ್ರ ಯಾವ ದುರ್ಬೋಧನೆ, ಕ್ರಿಸ್ತನ್ಗೆ ವಿರುದ್ಧವಾಗಿರೋ ಉಪದೇಶಗಳು ಬರೋದಕ್ಕೆ ಶುರು. ಅಂದ್ರೆ ಕ್ರಿಸ್ತ ವಿರೋಧಿ ಆ ಕಾಲದಲ್ಲೇನೆ ಗುಪ್ತವಾಗಿ ಕೆಲಸ ಮಾಡಕ್ಕೆ ಏನ್ ಮಾಡಕ್ ಶುರು ಮಾಡ್ದ. ಅದು ಕಂಪ್ಲೀಟ್ ಆಗಿ ಬಯಲು ಬಂದಿದ್ ಯಾವಾಗ, ಹೊರಗಡೆ ಬಂತು ಎಲ್ಲರಿಗೂ ಪಬ್ಲಿಕ್ ಆಗಿ ಗೊತ್ತಾಗೋ ತರ ಗ್ರ್ಯಾಂಡ್ ಆಗಿ ಕೆಲಸ ಮಾಡಿದ್ ಯಾವಾಗಪ್ಪ ಅಂತಂದ್ರೆ ಏನ್ರಿ ಅಪೋಸ್ತಲರು ಎಲ್ಲ ತೀರಿದ ನಂತರ 539 ಕ್ರಿಸ್ತ ಶಕದಲ್ಲಿ ಅಲ್ವರ. ಅದಕ್ಕೆ ನಾವು ಪ್ರಕಟಣೆ 12 ನೋಡ್ತೀರಿ, ಒಂದು ಪರಲೋಕದಲ್ಲಿ ಒಂದು ಮಹಾಲಕ್ಷಣವನ್ನು ಕಂಡೇನೋ, ಒಂದು ಸ್ತ್ರೀ ಏನ್ರಿ ಸೂರ್ಯನನ್ನು ಧರಿಸ್ಕೊಂಡು ಚಂದ್ರಮೇಲೆ ನಿಂತ್ಕೊಂಡು ತಲೆ ಮೇಲೆ 12 ನಕ್ಷತ್ರ ಉಳ್ಳಂತ ಕಿರೀಟ ಉಳ್ಳವಳಾಗಿದ್ಲು. ಅದರ ಚೆನ್ನಾಗಿದ್ಲು ಸ್ತ್ರೀ, ಅದರ ಸಭೆ ಚೆನ್ನಾಗಿತ್ತು, ಅಪೊಸ್ತಲರು ಎಲ್ಲ ಅದಕ್ಕೆ ಕಿರೀಟ ತರ ಇದ್ರು. ಸತ್ಯವೇದ ಕಂಪ್ಲೀಟ್ ಆಗಿ ಅದು ಮರೆ ಮಾಡ್ಕೊಂಡಿತ್ತು. ಅದರ ಸತ್ಯವೇದದ ಮೇಲೆ ಹಳೆ ಒಡಂಬಡಿಕೆ ಅಸ್ಥಿಬರ ಆಗಿತ್ತು.
ಆದ್ರೆ ಏನಾಯ್ತು ಅಂತ ಮುಂದಕ್ಕೆ ಓದ್ತೀರಿ ಅಂತಂದ್ರೆ ಆ ಸ್ತ್ರೀ ಪ್ರಸವ ವೇದನೆಯಿಂದ ಯಾತನೆ ಪಡ್ತಾ ಇದ್ಲು. ಅಂದ್ರೆ ಸ್ತ್ರೀ ಗರ್ಭವತಿ ಆಗ್ಬಿಟ್ಲು ಅಂತಂದ್ರೆ ಸ್ತ್ರೀ ಒಳಗಡೆ ಬೆಳಿಬಾರ್ದಾಗಿರೋಂಥ ಒಂದು ವಸ್ತು ಏನಾಗ್ತಾ ಬೆಳೀತಾ ಇದೆ. ಏನಪ್ಪಾ ಅಂದ್ರೆ ಅದೇ ಕ್ರಿಸ್ತ ವಿರೋಧಿ. ಅದರ ಸಭೆಯ ಒಳಗೇನೆ ಏನ್ರಿ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡು ಸೇತನಿನ ಸಂಬಂಧದಿಂದ ಆ ಪಾಪದ ಮನುಷ್ಯನು ಸಭೆಯೊಳಗೆ ಕ್ರಿಯೆ ಮಾಡಕ್ಕೆ ಶುರು ಮಾಡ್ದ. ಅದರ ಅದನ್ನ ನೋಡ್ಬೇಕಾದ್ರೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಯಾರೆಲ್ಲ ಬರ್ತಾರೋ ಅವರೆಲ್ಲ ಏನ್ರಿ ಕ್ರಿಸ್ತ ವಿರೋಧಿಯ ಏನ್ರಿ ಒಂದು ಬೋಧನೆಗೆ, ಕ್ರಿಸ್ತ ವಿರೋಧಿಗೆ ಒಂದು ಆ ಒಂದು ಕ್ಯಾಟಗರಿಗೆ ಬರೋಂಥವ್ರು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನಿಖಿತಾ ಓದ್ಬೋದಾ? ಸಂತೋಷ್ ಬ್ರದರ್ ಬ್ರದರ್ ಓದ್ತೀನಿ ಬ್ರದರ್. ಓದಿ ಇಷ್ಟ ಜ್ಯೋತಿಬಾ ಇಷ್ಟ ಓದಿ, ಆಮೇಲೆ ನಿಖಿತ ಓದಮ್ಮ. ತನ್ನ ಮಾಮೂಲಿ ಪದ್ಧತಿಯಂತೆ ವಿರೋಧಿಯು ಒಂದು ತೀವ್ರತರವಾದ ತಪ್ಪಿನ ವಿರುದ್ಧವಾಗಿ ಮತ್ತೊಂದು ತೀವ್ರವಾದ ತಪ್ಪನ್ನು ಇಡುತ್ತಾ ಬರುತ್ತಾನೆ. ಇವೆರಡರ ತಿಕ್ಕಾಟದ ನಡುವೆ ಇರುವ ಸತ್ಯವು ಕಾಪಾಡಲ್ಪಡದೆ ಮರೆತು ಹೋಗಬಹುದು. ಆದುದರಿಂದ ಆತನು ಈ ವಿಷಯದಲ್ಲಿ ಮತ್ತೊಂದು ಘೋರವಾದ ತಪ್ಪನ್ನು ಪ್ರಾರಂಭಿಸುತ್ತಾನೆ. ಅದೇನೆಂದರೆ, ಆತನು ಹೇಳುವ ಪ್ರಕಾರ ಮೆಸ್ಸಿಯನೆಂಬುವವನು ಒಬ್ಬ ವ್ಯಕ್ತಿಯೇ ಅಲ್ಲ, ಆತನು ತಂದೆಯಾದ ದೇವರೇ ಆಗಿದ್ದು ಕೆಲವು ಸಮಯದ ಮಟ್ಟಿಗೆ ತನ್ನೆಲ್ಲಾ ದೈವಿಕ ಶಕ್ತಿಯನ್ನು ಹಾಗೆಯೇ ಉಳಿಸಿಕೊಂಡು ಮಾಂಸಧಾರಿಯಂತೆ ನಟಿಸಿದನು. ತನ್ನ ಮಾಂಸ ಶರೀರವನ್ನು ತನ್ನ ಮಹಿಮಾ ಶರೀರವನ್ನು ಮುಚ್ಚುವಂತೆ ಅಥವಾ ಕಪಟ ವೇಷದಂತೆ ಉಪಯೋಗಿಸಿದನು ಮತ್ತು ತನ್ನ ದೇಹವನ್ನು ಅಳುವುದಕ್ಕೂ ಹಸಿವೆ ಬಾಯಾರಿಕೆಗಳನ್ನು ಮತ್ತು ಮರಣವನ್ನು ಅನುಭವಿಸುವುದಕ್ಕೂ ಅನುಮತಿಸಿದನು ಎಂಬುದು ಈ ದೃಷ್ಟಿಕೋನವು. ಮೆಸ್ಸಿಯನು ಮಾಂಸ ದೇಹವುಳ್ಳವನಾಗಿ ಬಂದವನು. ಆತನು ನರಾವತಾರ ಎತ್ತಿ ನಮ್ಮ ಮಧ್ಯ ವಾಸ ಮಾಡಿದನು. ಯೋಹಾನ 1:14 ಎಂಬ ಮಾತನ್ನು ನಿರಾಕರಿಸುವುದಾಗಿದೆ. ಥ್ಯಾಂಕ್ ಯು ಸಿಸ್ಟರ್. ನೋಡ್ರ, ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾರೆ. ಏನಪ್ಪಾ ಅಂದ್ರೆ ಸೇತಾನು ಇನ್ನ ಕೆಲವು ಜನಗಳನ್ನ ಯಾವ ತರ ಮಂಕ್ ಮಾಡಿದಾನೆ ಅಂತಂದ್ರೆ ಏನ್ರಿ, ಕ್ರಿಸ್ತನು ಏನ್ರಿ ಮನುಷ್ಯನಾಗೇ ಬರ್ಲಿಲ್ಲ, ಅವ್ರು ದೇವ್ರಪ್ಪ, ದೇವ್ರೇ ಏನ್ ಮಾಡ್ಬಿಟ್ರು, ಸ್ವತಃ ಬಂದು ಶಿವನೇ ಮಾಡೋದು ಪ್ರಾಣ ಕೊಟ್ಬಿಟ್ರು. ಯಾಕೆ? ಯಾರ ಕೈಲೂ ಸಾಧ್ಯ ಆಗ್ತಾ ಇರಲ್ಲ ಮನುಷ್ಯನ ವಿಮೋಚನೆ ಮಾಡಕ್ಕೆ, ಬೇರೆ ಎಲ್ಲಾರು ಇಲ್ದಿರೋದ್ರಿಂದ ಅವ್ರೇನಪ್ಪ ಮಾಡ್ಬಿಟ್ರು ಅಂದ್ರೆ ಪರಲೋಕದಿಂದ ಅವರೇ ಮಗನ್ನ ಒಂದು ರೂಪ ತಗೊಂಡು ಅವ್ರೇನ್ ಮಾಡ್ರಂತೆ ಅಲ್ಲಿ ಭೂಲೋಕದಲ್ಲಿ ಬಂದ್ಬಿಟ್ಟು ಏನ್ರಿ ಅಲ್ಲಿ ಪ್ರಾಣ ಕೊಟ್ಬಿಟ್ರು. ಅದಕ್ಕೆ ಒಂದು ವಾಕ್ಯ ಬರ್ತಾ ಗೊತ್ತಾ, ತಿಮೋತಿಯಲ್ಲಿ ಬರ್ತಾರೆ ಏನಂದ್ರೆ ಏನು, ನರಾತಾರ ಎತ್ತಿ ಏನು, ಗಾಡ್ ವಾಸ್ ಮ್ಯಾನಿಫೆಸ್ಟೆಡ್ ಇನ್ ಫ್ಲೆಶ್ ಅಂತ ಬರ್ತಾರೆ. ದೇವರು ನರಾವತಾರ ಎತ್ತಿ ಏನ್ ಮಾಡೋದು ಅಲ್ಲಿ ಬಂದ್ರು ಅಂತ ಐತೆ. ಅದರ ಅದು ಆಕ್ಚುಲಿ ನೋಡ್ಬೇಕಾದ್ರೆ ಗಾಡ್ ವಾಸ್ ಮ್ಯಾನಿಫೆಸ್ಟೆಡ್ ಇನ್ ಫ್ಲೆಶ್ ಅಂತ ಅರ್ಥ ಏನಂದ್ರೆ ಗಾಡ್ ಅಂತಾರೆ ಅಲ್ಲಿ ಬರೋಂಥ ಆಲ್ಮೈಟಿ ಗಾಡ್ ಅಲ್ಲ, ಅಲ್ಲಿ ಮೈಟಿ ಗಾಡ್ ಯೇಸು ಕ್ರಿಸ್ತನ್ ಆಗಿದ್ರೆ ಒಂದು ಪರಾಕ್ರಮಿಯಾದಂಥ ದೇವರು. ಅವರು ಭೂಲೋಕದಲ್ಲಿ ಬರ್ಬೇಕ್ರಿ ಅಂದ್ರೆ ಮಾಂಸಧಾರಿಯಾಗಿ ಬಂದು ಮನುಷ್ಯನ ಒಂದು ಅವತಾರ ತಗೊಂಡ್ಬಿಟ್ರೆ ನಮ್ಗೇನು ಅನ್ಸ್ಬಿಡ್ತಾರೆ ಒಂದೇ ಸರಿ, ಓ ಏನೋ ಒಂಥರ ಏಂಜಲ್ಗಳ ತರ ಮೊದಲನೇ ಹೋಗ್ತಲ್ಲಿ ಮಾರ್ಪಾಡಾಗ್ತಾರಲ್ಲ, ಆ ಥರ ಮಾರ್ಪಾಡಾಗ್ಬಿಟ್ರು ಅಂತಲ್ಲ ರೀ. ಅವತಾರ ಅಂತ ಏನಪ್ಪ ಅಂದ್ರೆ ಒಂದು ಸ್ವಭಾವನ ಬಿಟ್ಟು ಇನ್ನೊಂದು ಸ್ವಭಾವನ ಧರಿಸ್ಕೊಡೋಂಥದ್ದು. ಆದರೆ ಇನ್ನೊಂದು ಸ್ವಭಾವನ ಧರಿಸ್ಕೊಬೇಕಾದ್ರೆ ವಾಪಸ್ ಮೊದಲನೇ ಸ್ವಭಾವಕ್ಕೆ ಹೋಗ್ತೀನಿ ಅಂತ ಗ್ಯಾರಂಟಿ ಇಲ್ಲ ರೀ. ಅದು ಗ್ಯಾರಂಟಿ ಬೇಕು ಅಂತಂದ್ರೆ ಅಥವಾ ಅದನ್ನ ಹೋಗ್ಲೇಬೇಕು ಅಂತಂದ್ರೆ ಈ ಸ್ವಭಾವದಲ್ಲಿ ದೇವ್ರಿಗೆ ಏನಾಗಿರ್ಬೇಕಂತ ನಂಬಿಕಸ್ಥರಾಗಿರ್ಬೇಕು. ಸೊ ಕ್ರೈಸ್ಟ್ ನೋಡೋದು ಒಂದು ಗ್ರೇಟ್ ರಿಸ್ಕ್ ರೀ. ಅದರಿಂದ ಈ ಒಂದು ಕಾನ್ಸೆಪ್ಟ್ ದೇವರೇ ಬಂದ್ಬಿಟ್ರು, ದೇವ್ರು ನಮ್ಗಾಗಿ ಏನ್ ಮಾಡ್ಬಿಟ್ರು, ಪ್ರಾಣ ಕೊಟ್ಬಿಟ್ರು, ಮನುಷ್ಯರಾಗಿ ಅವರು ಮನುಷ್ಯರ ನಡುವೆನೇ ದೇವರಾಗಿ ಏನ್ ಮಾಡಿದ್ರು, ವಾಸ ಮಾಡಿದ್ರು. ಎಲ್ಲಾ ರೀತಿ ಏನಾಗಿತ್ತಂತಂದ್ರೆ ಈ ಒಂದು ದೇವ್ರ ತರ ಒಂದು ಒದಿಕೆ ಇಟ್ಕೊಂಡು ಏನ್ ಮಾಡಿದ್ರು, ನಮ್ಮ ಮನುಷ್ಯರ ನಡುವೆ ಅವರು ದೇವ್ರು ಇದ್ಬಿಟ್ರು ಅಲ್ವರ. ಅದಕ್ಕೆ ಏನ್ರಿ ಮಸಿಯ ಏನ್ರಿ ಮಾಂಸಲ್ಲಿ ಬರಲಿಲ್ಲ, ದೇವ್ರು ಏನಾಗಿದ್ದು ದೇವರೇ ಮಸಿನ್ ತರ ಬಂದ್ಬಿಟ್ರು ಅಂತ ಹೇಳಿದ್ರು. ಇದು ಕೂಡ ಏನ್ರಿ ಅಂದ್ರೆ ಕ್ರಿಸ್ತ ವಿರೋಧಿಯ ಉಪದೇಶ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಓದೋಣ. ದೇವಿ ಸಿಸ್ಟರ್ ಓದ್ಬೋದಾ? ಸಂತೋಷ್ ಬ್ರದರ್ ಇಲ್ಲ ದೇವಿ ಸಿಸ್ಟರ್ ಓದ್ಲಾ ಬ್ರದರ್? ಓದಿ ಬ್ರದರ್. ನಾವು ನಮ್ಮನ್ನು ನೋಡಿಕೊಳ್ಳುವಾಗ ಕ್ರೈಸ್ತರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸತ್ಯದ ಆತ್ಮಕ್ಕೆ ವಿರುದ್ಧವಾದ ಕ್ರಿಸ್ತ ವಿರೋಧಿಯ ಈ ತಪ್ಪು ಸಿದ್ಧಾಂತದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಹೊಂದಿರುತ್ತಾರೆ ಎಂಬುದನ್ನು ನೋಡಿ ನಮಗೆ ಆಶ್ಚರ್ಯವಾಗುತ್ತದೆ. ಉಳಿದವರಿಗೆ ಸಾಮಾನ್ಯವಾಗಿ ಬಹಳ ಗೊಂದಲವಾಗಿದೆ, ದಿಗ್ಭ್ರಮೆ ಉಂಟಾಗಿದೆ. ಈ ವಿಷಯದಲ್ಲಿ ಸ್ಪಷ್ಟವಾದ ಸತ್ಯವನ್ನು ನೋಡಲಾರದವರಾಗಿದ್ದಾರೆ. ಈ ರೀತಿಯಲ್ಲಿ ಅವರು ಆತನ ಈಡುಬಲಿಯಲ್ಲಿ ದೃಢತೆ ಇಲ್ಲದವರಾಗಿದ್ದಾರೆ. ಅವರೆಲ್ಲರೂ ವಾಕ್ಯವು ಲೋಗಸ್ ಮಾಂಸ ಶರೀರವುಳ್ಳದ್ದಾಯಿತು, ಮಾನವನಾದ ಯೇಸು ಕ್ರಿಸ್ತನಾದನು,
ಈಡುಬಲಿಯಾದರೂ ತಕ್ಕ ಬೆಲೆ ಎಂದು ನೋಡುವಲ್ಲಿ ವಿಫಲರಾಗುತ್ತಾರೆ. ಯಾಕೆಂದರೆ ಅವರು ಯೇಸುವನ್ನು ಈ ಲೋಕದ ತಂದೆಯಿಂದ ಶರೀರವನ್ನು ಪಡಕೊಂಡ ಒಬ್ಬ ಅಸಮರ್ಪಕನಾದ ವ್ಯಕ್ತಿಯಂತೆ ನೋಡುತ್ತಾರೆ. ಈ ರೀತಿಯಲ್ಲಿ ಅಪೊಸ್ತಲನ ಮೂಲಕವಾಗಿ ಪವಿತ್ರಾತ್ಮನು ಸಿದ್ಧಪಡಿಸಿದ ಸರಳವಾದ ಪರೀಕ್ಷೆಯು ಇನ್ನೂ ಸಹ ಸಿದ್ಧಾಂತಗಳ ಪರೀಕ್ಷೆಯಾಗಿಯೇ ಇದೆ. ಅದು ದೇವರದ್ದಾಗಿರಬಹುದು ಮತ್ತು ಪವಿತ್ರಾತ್ಮನಾಗಿರಬಹುದು, ಸೈತಾನ ಮತ್ತು ಕ್ರಿಸ್ತ ವಿರೋಧಿಯದಾಗಿರಬಹುದು. ವೆರಿ ಗುಡ್ ಬ್ರದರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ, ನಾವು ಈ ಎರಡೂ ದೃಷ್ಟಿಕೋನದಲ್ಲಿ ನೋಡ್ಬೇಕಾದ್ರೆ ಏನ್ರಿ, ಈ ಕಾನ್ಸೆಪ್ಟಲ್ಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲ ಏನ್ರಿ ಆಗಿದ್ದಾರೆ, ಸೇತನಿಂದ ವಂಚನೆಗೆ ಏನಾಗಿದ್ದಾರೆ, ಒಳಗಾಗಿದ್ದಾರೆ ಅಂತ ನೋಡ್ತೀರಿ. ಅದರ ಮೇನಾಗಿ ಏನಪ್ಪ ಅಂದರೆ ರ್ಯಾನ್ಸಮ್ ಮೇಲೆ ನಂಬಿಕೆ ಇಲ್ದಿರೋದ್ರಿಂದ ಏನು ಮಾಡ್ತಾರೆ, ಅವ್ರಿಗೆ ಏನಂತ ಲೇಬಲ್ ಕೊಡ್ತಾರೆ, ಇದು ಕ್ರಿಸ್ತ ವಿರೋಧಿಯ ಆತ್ಮ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದರ ಅಂದರೆ ಕ್ರಿಸ್ತನಿಗೆ ವಿರುದ್ಧವಾಗಿರುವಂಥ ಉಪದೇಶಗಳಾಗಿರೋದ್ರಿಂದ ಆ ಸ್ಪಿರಿಟ್ ಅಲ್ದಿರೋದ್ರಿಂದ ಅವರೆಲ್ಲ ಏನಾಗ್ತಾರೆ, ಅದೇ ಕ್ಯಾಟಗರಿಗೆ ಬರ್ತಾರೆ ಅಂತಂದ್ಬಿಟ್ಟು ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಏನ್ರಿ, ಇಲ್ಲಿ ಕ್ರಿಸ್ತ ವಿರೋಧಿ ಆತ್ಮ ಅಂತ ನೋಡ್ಬೇಕಾದ್ರೆ ಒಂದು ವ್ಯಕ್ತಿನ ಅಂತಂದ್ರೆ ಒಂದು ವ್ಯಕ್ತಿ ಅಲ್ಲ, ಒಂದು ತತ್ವ ಅದು ಅಲ್ವರ, ಒಂದು ಕಾನ್ಸೆಪ್ಟ್, ಒಂದು ಬೋಧನೆ ಮೇಲೆ ಏನ್ರಿ ನಿರ್ಭರವಾಗಿರೋಂಥ ಒಂದು ಜನಾಂಗ. ಅದರ ಸದ್ಯ ನೋಡ್ಬೇಕಾದ್ರೆ ಅಲ್ಲಿ ಒಂದು ವ್ಯಕ್ತಿ ಅಲ್ಲ ಅಂತಂದ್ಬಿಟ್ಟು ಬಹು ನಮ್ಗೆ ಸ್ಪಷ್ಟವಾಗಿ ಏನಾಗ್ತಾರೆ, ನಮಗೆ ಅಲ್ಲಿ ಗೊತ್ತಾಗ್ತಾರೆ ಅಲ್ವರ. ಸೊ ಯಾರಲ್ಲಿ ಈ ಮನೋಭಾವ ಇದೆಯೋ ಅವರೆಲ್ಲ ಏನಪ್ಪ ಹೊಂದ್ಕೊಂಡಿದ್ದಾರೆ ಅಂತಂದ್ರೆ ಆ ಒಂದು ಕ್ರಿಸ್ತನ್ಗೆ ವಿರುದ್ಧವಾಗಿರೋಂಥ ಒಂದು ಏನ್ರಿ ಉಪದೇಶಗಳನ್ನ ನಂಬೋರು, ಆ ಒಂದು ಸ್ಪಿರಿಟ್, ಆ ಒಂದು ಮೈಂಡನ್ನೇ ಮಾಡೋರೆ ಹೊಂದ್ಕೊಡೋರೆ ಅಂತ ನೋಡ್ತೀರಿ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನವಿತಾ ಸಿಸ್ಟರ್ ಓದ್ತೀರಾ? ನಾವು ಈ ವಾಕ್ಯ ಭಾಗವನ್ನು ಪರಿಗಣಿಸುವಾಗ ಸತ್ಯವೇದ ಸಾಮಾನ್ಯ ಭಾಷಾಂತರದ ಬಗ್ಗೆ ಅದು ನ್ಯಾಯಸಮ್ಮತವಾಗಿಲ್ಲವೆಂಬ ಆಕ್ಷೇಪಣೆಯನ್ನು ಗಮನಿಸುತ್ತೇವೆ. ಭಾಷಾಂತರವು ಉತ್ತಮವಾಗಿದೆ, ಆದರೆ ಪದವಿನ್ಯಾಸ ಸಂಬಂಧವಾಗಿ ಗ್ರೀಕ್ ವ್ಯಾಕರಣದ ಬಗ್ಗೆ ಸಾಕಷ್ಟು ಜ್ಞಾನವಿಲ್ಲದ ವಿಮರ್ಶಕನಲ್ಲಿ ದೋಷವಿದ್ದು ಆತನು ಈ ರೀತಿಯಾಗಿ ವಿಮರ್ಶಿಸಲು ಪ್ರಯತ್ನಿಸುತ್ತಾನೆ. ಈ 2 ವಾಕ್ಯಗಳಲ್ಲಿರುವ ಗ್ರೀಕ್ ಪದವನ್ನು ಹ್ಯಾಸ್ ಕಮ್ ಎಂಬುದಾಗಿ ತರ್ಜಮೆ ಮಾಡಲಾಗಿದ್ದು, ಇದು ಕಮ್ಮಿಂಗ್ ಎಂಬುದನ್ನು ಸೂಚಿಸುವುದಾಗಿದೆ. ಅಪೊಸ್ತಲನ ಮಾತುಗಳ ಈ ಬದಲಾವಣೆಯೊಂದಿಗೆ ಕ್ರಿಸ್ತನ 2ನೇ ಬರೋಣವು ಮಾಂಸದೇಹಧಾರಿಯ ರೂಪದಲ್ಲಿರುತ್ತದೆ ಎಂಬುವ ಯಾವುದೇ ಬೋಧನೆಯು ಕ್ರಿಸ್ತ ವಿರೋಧಿ ಆತ್ಮನದ್ದಾಗಿದೆ. ನಾವು ಈ ಹೇಳಿಕೆಗಳಿಗೆ ಹೀಗೆ ಉತ್ತರಿಸುತ್ತೇವೆ. ಕಂಟಿನ್ಯೂ ಮಾಡ್ಬೇಕಾ ಬ್ರದರ್? ಕಂಟಿನ್ಯೂ ಮಾಡಿ ಅಷ್ಟೇ. ಆ ಪಾಯಿಂಟ್ ನಂಬರ್ 1 ನೋಡಿ. ಇರ್ಕೋಮೈ ಎಂಬ ಮೂಲ ಪದವು ಎಲೆಲೋ ತೋಟ 1 ಯೋಹಾನ 4:2 ಮತ್ತು ಎಚ್ಚೋಮೆನನ್ 2 ಯೋಹಾನ 7 ಇವುಗಳಿಂದ ಉತ್ಪತ್ತಿಯಾಗಿದೆ ಎಂಬುದು ಸತ್ಯ. ಇದು ಬರೋಣವನ್ನು ಸೂಚಿಸುವುದಾಗಿದೆ, ಆದರೆ ಈ ಬರೋಣವು ಇಂದಿನ ಅಥವಾ ಮುಂದಿನ ಘಟನೆಯೋ ಎಂಬುದು ವಚನದ ರಚನೆಯಿಂದ ನಿರ್ಧರಿಸಬೇಕಾಗುತ್ತದೆ. ನಾವು ಕಮ್ಮಿಂಗ್ ಎಂಬ ಇಂಗ್ಲಿಷ್ ಪದವನ್ನು ಇಂದಿನ ಮತ್ತು ಮುಂದಿನ ಸಂಗತಿಗಳಿಗೆ ಉಲ್ಲೇಖಿಸುತ್ತಾ ನಮ್ಮ ಕರ್ತನ ಮೊದಲ ಬರೋಣದಲ್ಲಿನ ವಿಶ್ವಾಸವು ಕ್ರಿಸ್ತರಲ್ಲಿ ಸಾಮಾನ್ಯವಾಗಿದ್ದು 2ನೇ ಬರೋಣದ ಬಗ್ಗೆ ಹಾಗಿಲ್ಲ ಎಂದು ಹೇಳಬಹುದು. ಈ ಸನ್ನಿವೇಶವು ಇಂದಿನ ಒಂದು ಘಟನೆಯನ್ನು ಉಲ್ಲೇಖಿಸುವುದಾಗಿದ್ದು, ಈ 2 ಹೇಳಿಕೆಗಳು ನಿಶ್ಚಯವಾಗಿ ಒಂದೇ ವಿಷಯದ ಬಗ್ಗೆ ಹೇಳುವುದಾಗಿದೆ. ಅನೇಕ ಮೋಸಗಾರರು ಹೊರಟು ಹೋಗಿದ್ದಾರೆ ಅಥವಾ ಮುಂದಾಗಿ ಹೋದರು ಎಂದು ಯಾವುದೇ ಪ್ರಾಯಶದಿಂದಾಚೆಗೂ ನಿಶ್ಚಯವಾಗಿ ಹೇಳಬಹುದಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಯಾರಾದ್ರ 1ನೇ ಯೋಹಾನ 4:2 ಓದ್ರಿ? 1 John 4:2 ಯಾರು ಓದ್ತೀರಾ ಆನ್ಲೈನ್ನಲ್ಲಿ ಸೋದರಿಗಳು? ಪ್ರೇರಿಸುವಂಥವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರೇಪಿತವಾದದ್ದು. ಓಕೆ, ಮನುಷ್ಯನಾಗಿ ಬಂದ ಅಂತ ಬರ್ತಾರಲ್ಲ, ಇಲ್ಲಿ ಇಂಗ್ಲೀಷಲ್ಲಿ ಬೇರೆ ಥರ ಅರ್ಥ ಬರ್ತಾರೆ. ಇಂಗ್ಲೀಷಲ್ಲಿ ಆ್ಯಕ್ಚುಲಿ ಇಲ್ಲಿ ನೋಡ್ಬೇಕಾದ್ರೆ ಈ ನಮ್ಮ ಇಂಗ್ಲೀಷಲ್ಲಿ KJ ವರ್ಷನ್ ಬೈಬಲ್ ಮೇಲೆ ನಮ್ಮ ಬ್ರದರ್ ಏನು ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಅದರ ಇಂಗ್ಲೀಷಲ್ಲಿ ಹೆಂಗೆ ಬರ್ತಾರೆ ಅಂತಂದರೆ, ಹಿಯರ್ ಬೈ ನೋ ದಟ್ ದ ಸ್ಪಿರಿಟ್ ಆಫ್ ಗಾಡ್, ಎವ್ರಿ ಸ್ಪಿರಿಟ್ ದಟ್ ಕನ್ಫೆಸಸ್ ದಟ್ ಜೀಸಸ್ ಕ್ರೈಸ್ಟ್ ಇಸ್ ಕಮ್ ಇನ್ ದ ಫ್ಲೆಶ್ ಈಸ್ ಆಫ್ ಗಾಡ್. ಜೀಸಸ್ ಕ್ರೈಸ್ಟ್ ಇಸ್ ಕಮ್ ಇನ್ ದ ಫ್ಲೆಶ್ ಅಂತ ಹೇಳ್ತಾರೆ. ಅಂದರೆ ಈ ಯಾರೋ ಯೇಸು ಕ್ರಿಸ್ತನು ಮಾಂಸದಲ್ಲಿ ಬಂದರು ಅಂತಂದ್ಬಿಟ್ಟು ಅಂತಿದೆಯೋ, ಈ ಬಂದರು ಅಂತ ಒಂದು ಪದ ಇದೆ ಗೊತ್ತಾ, ಇದನ್ನು ಇಂಗ್ಲೀಷಲ್ಲಿ ಕಮ್ ಅಂತ ಏನಾಗಿದ್ದಾರೆ ಹಾಕಿದ್ದಾರೆ ಅಲ್ವರ.
ಇದು ಕಮ್ ಅಂತ ಕೂಡ ಬರ್ತದೆ, ಕಮಿಂಗ್ ಅಂತ ಕೂಡ ಏನಾಗ್ತಾರೆ ಅದು ಬರ್ತದೆ. ಅಂದ್ರೆ ಅದಕ್ಕೆ ಕೆಲವು ಜನ ಏನ್ ಮಾಡ್ತಾರೆ, ಈ ಕಮಿಂಗ್ ಅಂತ ಹೇಳ್ಬೇಕಾದ್ರೆ ಈ ಪದನ ಇಟ್ಕೊಂಡು ಯೇಸು ಕ್ರಿಸ್ತು ಎರಡನೇ ಬರಿಕೆ ಬಗ್ಗೆ ಹೇಳ್ತಾರೆ. ಇದು ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಏನ್ರಿ ಅವ್ರು ಹೇಗಪ್ಪ ಬರ್ತಾರೆ, ಮಾಂಸದಲ್ಲೇ ಬರ್ತಾರೆ ಅಂತ ಏನ್ ಮಾಡ್ತಾರೆ, ಅಲ್ಲಿ ಆ ಕಾನ್ಸೆಪ್ಟ್ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಆಕ್ಚುಲಿ ನೋಡಿ, ಇವಾಗ ಇಂಗ್ಲಿಷ್ ಲ್ಯಾಂಗ್ವೇಜ್ ನಮ್ಗೆ ಚೆನ್ನಾಗಿ ಗೊತ್ತಿರೋ ಅದನ್ನೇ ನಮ್ಮ ಬ್ರದರ್ ಏನ್ ಮಾಡ್ತಾರೆ ಲಾಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ, ಏನಪ್ಪ ಇಂಗ್ಲಿಷ್ ಲ್ಯಾಂಗ್ವೇಜ್ ಹೆಂಗಪ್ಪ ಇದೆ ಅಂತಂದ್ರೆ ಒಂದು ಪದನ ಪಾಸ್ಟ್ ಟೆನ್ಸ್ಗೂ ಉಪಯೋಗಿಸ್ಬೋದು, ಫ್ಯೂಚರ್ ಟೆನ್ಸ್ಗೂ ಉಪಯೋಗಿಸ್ಬೋದು. ಅಂದ್ರೆ ಒಂದು ಮಾತನ್ನ ಏನ್ರಿ ವರ್ತಮಾನ ಕಾಲಕ್ಕೂ ಭೂತಕಾಲಕ್ಕೂ ಆಮೇಲೆ ಭವಿಷ್ಯತ್ ಕಾಲಕ್ಕೆ ಏನ್ ಮಾಡ್ಬೋದು, ಉಪಯೋಗ ಪಡಿಸ್ಬೋದು. ಯಾವುದು ಒಂದೇ ಪದನ ಆಂಗ್ಲ ಭಾಷೆಯಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿ ಅಲ್ವರ. ಆದ್ರೆ ಇದು ನಮ್ಮ ಬೇರೆ ಭಾಷೆಗಳು, ನಮ್ಮ ಕನ್ನಡದಲ್ಲಿ ಏನಾಗಲ್ಲ, ಆಗೋದಿಲ್ಲ ಅಲ್ವರ. ಏನಾದ್ರು ಕನ್ನಡದಲ್ಲಿ ಏನಾಗಿದೆ ಅಂದ್ರೆ ಇದಕ್ಕೆಲ್ಲದಕ್ಕೂ ಬೇರೆ ಬೇರೆ ಪದಗಳಿದೆ. ಇಂಗ್ಲೀಷಲ್ಲಿ ಒಂದೇ ವಾರ್ತೆ ಯೂಸ್ ಮಾಡೋದು, ಅದರ ಕಮಿಂಗ್ ಅಂತಾನೆ ಅರ್ಥ. ಅದರ ಕಮಿಂಗ್ ಅಂತಂದ್ರೆ ನಾವು ಹೆಂಗ್ ನೋಡ್ಬೋದು ಅಂದ್ರೆ, ಅದೇ ಒಂದು ಎಕ್ಸಾಂಪಲ್ ಹೇಳ್ತಾರೆ, ಫೇತ್ ಇನ್ ದ ಫಸ್ಟ್ ಕಮಿಂಗ್ ಆಫ್ ಅ ಲಾರ್ಡ್ ಅಂತ. ಫೇತ್ ಇನ್ ದ ಫಸ್ಟ್ ಕಮಿಂಗ್ ಆಫ್ ಅ ಲಾರ್ಡ್ ಅನ್ನ ಏನರ್ಥ, ಇದು ಆಲ್ರೆಡಿ ಏನ್ರಿ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲೇ ಏನಾಗ್ಬಿಡ್ತು, ನೆರವೇರ್ಬಿಡ್ತು ಅಂತ ಅರ್ಥ. ಆದ್ರೆ ನೋಡಿ ಹಂಗೆ ಕಂಟಿನ್ಯೂ ಮಾಡ್ತಾರೆ, ಈ ಜನರಲಿ ಅಮಾಂಗ್ ಕ್ರಿಶ್ಚಿಯನ್ಸ್ ಬಟ್ ನಾಟ್ ಸೋ ಜನರಲ್ ಈಸ್ ದ ಫೇತ್ ಇನ್ ಈಸ್ ಸೆಕೆಂಡ್ ಕಮಿಂಗ್. ಮೊದಲನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಅನೇಕ ಜನಗಳಿಗೆ ನಂಬಿಕೆ ಇರಲಿಲ್ಲ ಅಂತ ಒಂದು ವಾಕ್ಯ, ಒಂದು ಸೆಂಟೆನ್ಸ್ ಕೊಡ್ತಾರೆ ನೋಡ್ತೀನಿ ನೋಡಿ. ಇಲ್ಲಿ ಬರುವಿಕೆ ಅಥವಾ ಕಮ್ಮಿಂಗ್ ಅಂತ ಪದನ ಹೇಗೆ ಬಳಕೆ ಮಾಡ್ಬೋದು ಅಂದ್ರೆ, ಒಂದೇ ಸೆಂಟೆನ್ಸ್ ಅಲ್ಲಿ ಭೂತಕಾಲಕ್ಕೂ ಅಪ್ಲೈ ಮಾಡ್ಬೋದು, ಭವಿಷ್ಯತ್ ಕಾಲಕ್ಕೂ ಏನ್ ಮಾಡ್ಬೋದು ನಾವು ಅಪ್ಲೈ ಮಾಡೋದು. ಸೊ ಇದು ನಾವು ಹೆಂಗ್ ಚೆಕ್ ಮಾಡೋದು ಹಂಗಾರೆ, ಈ ವಾಕ್ಯದಲ್ಲಿ ಇದು ಕರೆಕ್ಟಾಗಿ ಅಪ್ಲೈ ಮಾಡಿದರೆ ಅಂತ ನಾವು ಹೆಂಗ್ ಚೆಕ್ ಮಾಡೋದು? ಕನ್ನಡದಲ್ಲಿ ಕರೆಕ್ಟ್ ಆಗಿದೆ, ಕನ್ನಡದಲ್ಲಿ ಏನು ತೊಂದರೆ ಇಲ್ಲ. ಅದರ ಮನುಷ್ಯನಾಗಿ ಬಂದನು ಅಂತ ನಂಬೋದು ಏನ್ರಿ ದೇವರಿಂದ ಪ್ರೇರಣೆ ಆದದ್ದು, ಅದು ನಮ್ದೇ ಇರೋಂಥದ್ದು ಕ್ರಿಸ್ತ ವಿರೋಧಿ ಆತ್ಮನಂತೆ. ಕನ್ನಡದಲ್ಲಿ ಕರೆಕ್ಟ್ ಆಗಿದೆ. ಆದ್ರೆ ಇಂಗ್ಲೀಷಲ್ಲಿ ಓದ್ದ ಅಂತಂದ್ರೆ ಏನ್ರಿ ನಾವ್ ಹೆಂಗೆ ಅರ್ಥ ಮಾಡ್ಕೊಂಡ್ರೆ ಫುಲ್ ಕಾಂಟೆಕ್ಸ್ಟ್ ಓದ್ಬೇಕು. ಕಾಂಟೆಕ್ಸ್ಟ್ ಏನೋ ನಾವು ಟು ಸ್ಟಡಿ ಬೈಬಲ್ ಓದ್ಬೇಕು ಏನ್ ತಿಳ್ಕೊಂಡಿದ್ದೀರಿ? ಬೈಬಲ್ ಹೆಂಗ್ ಓದೋದು? ಅದರ 10 ವಿಧಗಳಲ್ಲಿ ಒಂದು ಕಾಂಟೆಕ್ಸ್ಟ್ ಸ್ಟಡಿ ಅಂದ್ರೆ ಆ ಮೇಲೆ ಕೆಳಗಡೆ ಯಾವ ವಾಕ್ಯ ಏನ್ ಪದ ಬಗ್ಗೆ ಏನ್ ಬಗ್ಗೆ ಹೇಳ್ತಾರೆ ಇವೆಲ್ಲ ಕ್ಲೀನಾಗಿ ಓದಿದ್ರೆ ನಮ್ಗೆ ಏನಾಗದ ಅರ್ಥಗಳು ಗೊತ್ತಾಗೋದಕ್ಕೆ ಸಾಧ್ಯ. ಆ ರೀತಿನೇ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಇದನ್ನ ಓದಿ ನಾವೇನ್ ಮಾಡಕೋ ತಿಳ್ಕೊಂಡಾಗ ಇದು ಯೇಸು ಕ್ರಿಸ್ತನ ಮೊದಲನೇ ಬರಿಕೆ ಬಗ್ಗೆ ಹೇಳ್ತಾರೆ ಹೊರತು ಎರಡನೇ ಬರಿಕೆ ಅಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಸೋದರಿಗಳು ಓದಿ ರಾಧಿಕಾ ಸ್ಟಾರ್. ಈ ವಾಕ್ಯ ಭಾಗವು ಮುಂಬರುವ ಘಟನೆಯನ್ನು ಸೂಚಿಸುವುದಾಗಿದೆ ಎಂದು ಹೇಳುವವರು ಈ ಹೇಳಿಕೆಯನ್ನು ಮುಂದಿಡುತ್ತಾರೆ. ನಮ್ಮ ಕರ್ತನು ಆತನು ಇನ್ನೂ ಮಾಂಸದೇಹಧಾರಿಯಾಗಿಯೇ ಇದ್ದಾನೆ, ದೈವಿಕ ಸ್ವಭಾವಕ್ಕೆ ಬದಲಾಗಲಿಲ್ಲ. ಆತನು ಮಾನವನಾಗಿಯೇ ಮುಂದುವರಿಯುವನೆಂದು, ಆತನು ಮಾಂಸದೇಹಧಾರಿಯಾಗಿಯೇ ಇದ್ದು ತನ್ನ ಶ್ರಮೆಯ ಕಲೆಗಳನ್ನು ನಿತ್ಯ ನಿರಂತರವಾಗಿ ಹೊಂದಿಯೇ ಇರುತ್ತಾನೆಂದು ಅವರು ಹೇಳುತ್ತಾರೆ. ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದ್ದಾನೆ. ಫಿಲಿಪ್ಪ 2ನೇ ಅಧ್ಯಾಯ 9ನೇ ವಚನ. ಕರ್ತನು ದೇವರಾತ್ಮನೆ. 2 ಕೊರಿಂಥ 3ನೇ ಅಧ್ಯಾಯ 17ನೇ ವಚನ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. 2 ಕೊರಿಂಥ 5ನೇ ಅಧ್ಯಾಯ 16ನೇ ವಚನ. ಇವೇ ಮುಂತಾದ ಅನೇಕ ದೇವರ ವಾಕ್ಯದ ವಚನಗಳನ್ನು ಅವರು ನಿರಾಕರಿಸುತ್ತಾರೆ ಅಥವಾ ನಿರ್ಲಕ್ಷಿಸುತ್ತಾರೆ. ಅವರ ವಿವೇಚನಾರಹಿತವಾದ ಹೇಳಿಕೆಗಳನ್ನು ದೇವರ ವಾಕ್ಯದಲ್ಲಿಲ್ಲದ ಪರಿಸ್ಥಿತಿಯನ್ನು ಬೆಂಬಲಿಸುವಂತೆ ಯಾವುದಾದರೂ ದೇವರ ವಾಕ್ಯದ ವಚನವನ್ನು ಕಂಡುಕೊಳ್ಳುವ ಅವರ ಇಚ್ಛೆಯು ಈ ಪರಿಚ್ಛೇದಗಳ ವಿಷಯದಲ್ಲಿ ಅವರನ್ನು ಮೋಸಗೊಳಿಸುತ್ತದೆ. ನಿಜವಾಗಿಯೂ ಹೆಚ್ಚಿನ ಸಂಖ್ಯೆಯ ಕ್ರೈಸ್ತರು, ಮುಖ್ಯವಾಗಿ ಪರಿಶುದ್ಧ ಗ್ರಂಥಗಳ ಭಾಷಾಂತರ ಕಾರ್ಯಕ್ಕೆ ಸಂಬಂಧಪಟ್ಟವರು, ಈ ತಪ್ಪಾದ ದೃಷ್ಟಿಕೋನವನ್ನು ಹೊಂದಿದ್ದಾರೆಂದು ನಾವು ಹೇಳಬಹುದು ಎಂಬುದೇ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸ್ಟಾರ್. ನೋಡಿ ಇಲ್ಲಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ಏನಪ್ಪಾ ಅಂದ್ರೆ ಇದು ವಾಕ್ಯ ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು ಅವರು ಯಾವ ರೀತಿ ಕ್ಲೇಮ್ ಮಾಡ್ತಾರೆ ಕೆಲವು ಜನ ಅಂತಂದ್ರೆ, ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಮಾಂಸದಲ್ಲೇ ಬರೋದು ಅಂತ ಹೇಳೋದು ಉಂಟು. ಅದಕ್ಕೆ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತ ಎರಡನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಯಾವ ತರ ದೇಹದಲ್ಲಿ ಹೋದ್ರು ಅದೇ ತರ ದೇಹದಲ್ಲೇ ಬರ್ತಾರೆ. ಅದಕ್ಕೆ ತೋಮಾಗ ಏನ್ ಮಾಡಿದವರು, ಇದ್ ತಗೋ ನನ್ನ ಕೈ ನನ್ನ ಹುಣ್ಣಲ್ಲಿ ಏನ್ ಮಾಡಿದ್ನು ಬೆಳ್ಳಾಕ್ಬಿಟ್ಟು ನೋಡೋ ಇದು ನಾನೇ ಅಲ್ವರ. ಸೊ ಏನ್ರಿ ಒಂದು ಆತ್ಮಕ್ಕೆ ಶರೀರ ಇರ್ತದ, ನೀನು ಬೆಳ್ಳಾಕ್ಬಿಟ್ಟು ನೋಡು ಅಂತ ಮುಟ್ಟೆ ಮಾಡ್ತಾರೆ. ಮುಟ್ಟಿ ಅಲ್ಲಿ ಸಾಕ್ಷಿ ಕೊಡೋದು ನೋಡ್ತೀರಿ ಅಲ್ವರ. ಸೊ ಇವೆಲ್ಲ
ಸ್ಕ್ರಿಪ್ಚರ್ಸ್ ಇಟ್ಕೊಂಡು ಅವ್ರು ಏನು ಕನ್ಕ್ಲೂಷನ್ ಬಂದ್ಬಿಡ್ತಾರೆ ಅಂದರೆ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಮಾಂಸದಲ್ಲೇ ಬರೋದು. ಯಾವ ಥರ ಮಾಂಸದಲ್ಲಿ ಶಿಲ್ಬೆ ಮೇಲೆ ಯಾವ ಥರ ಗಾಯ ಉಳ್ಳವನಾಗಿ ಹೋದ್ರು ಅದೇ ಥರ ಗಾಯ ಉಳ್ಳವನಾಗಿ ಅದೇ ಥರ ಶರೀರದಲ್ಲಿ ಏನು ಮಾಡ್ತಾರೆ ಅವರು ಆಕಾಶದಿಂದ ತಿರ್ಗಾ ಭೂಲೋಕಕ್ಕೆ ಬಂದ್ಬಿಡ್ತಾರೆ ಅಂತಬಿಟ್ಟು. ಸರಿಯಪ್ಪ, ಇವಾಗ ಈ ಒಂದು ತತ್ವ ಇದು ಕರೆಕ್ಟಾ ಅಂತ ನೋಡ್ಬೇಕಾದ್ರೆ ನಾವು ಏನು ಮಾಡಬೇಕು ಅಂದ್ರೆ ಯಾವಾಗೂ ಏನ್ರಿ ವಾಕ್ಯಕ್ಕೆ ವಾಕ್ಯನೇ ಏನ್ರಿ ಉತ್ತರ. ಒಂದು ಬೈಬಲ್ ಏನೋ ಪ್ರಶ್ನೆ ಇದ್ರೆ ಇದಕ್ಕೆ ಸತ್ಯವೇದದಲ್ಲಿ ಮಾಡಬೇಕು, ಸತ್ಯವೇದ ಮುಖಾಂತರ ಉತ್ತರ ಏನು ಮಾಡ್ತಾ ಹುಡುಕ್ಬೇಕು. ಅದರ ಹೆಂಗೆ ಹುಡುಕ್ಬೇಕು ಅಂತ ನೋಡೋದಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ನಾವು ಯೇಸು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಪಾಠ ಏನು ಮಾಡಿದ್ವಿ ನಾವು ಓದಿದಿರಿ. ಅದರ ಅಲ್ಲಿ ಅನೇಕ ವಾಕ್ಯಗಳೇನಾಗಿದೆ ಇದೆ. ಏನಂತ ವಾಕ್ಯಗಳಿದೆ? ಕ್ರಿಸ್ತನು ಮರಣ ಹೊಂದಿದ ನಂತರ ದೇವರ ಬಲಭಾಗದಲ್ಲಿ ಹೋಗಿ ಕೂತ್ಕೊಂಡು ದೇವರಿಗೆ ತನ್ನ ಯಜ್ಞಗಳೆಲ್ಲ ಸಲ್ಲಿಸಿದ ಮೇಲೆ ದೇವರು ಏನು ಮಾಡುತ್ತೆ ಉನ್ನತವಾದ ಸ್ಥಿತಿಗೆ ಏರಿಸಿದಂಥ ವಾಕ್ಯ ನಾವೇನು ಮಾಡ್ತೀವಿ ಓದ್ತೀರಿ. ಉನ್ನತವಾಗಿರೋ ಸ್ಥಿತಿಗೆ ಏರಿಸಿ ನಾವು ತಿಮೋತಿಲಿ ಏನು ನೋಡ್ತೀರಿ? ಅಗೆಮಂತ ಬೆಳಕಿನಲ್ಲಿ ವಾಸ ಮಾಡುತ್ತಾ ಅಲ್ವರ ಮನುಷ್ಯರಲ್ಲಿ ಯಾರೋ ಕಾಣಲಾರೋ ಅಂಥ ಅಗೆಮಂತ ಬೆಳಕಿನಲ್ಲಿ ವಾಸ ಮಾಡ್ತಾರಂತ ಒಂದು ದೇವರ ಒಂದು ಬಲಪಾಕ್ಷಲ್ಲಿ ಯೇಸು ಕ್ರಿಸ್ತ ಇವತ್ತು ಕೂತಿದ್ದಾರೆ ಅಂತಂದ್ರೆ ಅಂತ ಮಹಿಮೆ ಶರೀರ ಹೆಂಗ್ ಬಂತು ಹಂಗಾದ್ರೆ? ಇದೇ ದೇಹದಲ್ಲಿ ಬರೀ ಬ್ಯಾಕ್ಗ್ರೌಂಡ್ ಮಾತ್ರ ಒಂದು ಚಮಕ್ಕಾಗಿ ಬರ್ತಾ ಇರ್ತಾರೆ ಕಾಣಿಸ್ತಾ ಇದೆಯಾ? ಇಲ್ಲ ರೀ. ಅಪೊಸ್ತಲ ಪೌಲು ದಮಸ್ಕಸ್ಗೆ ಬರ್ತಾ ಇರ್ಬೇಕಾದ್ರೆ ನೋಡೋ ಕಣ್ಣೇನಾಗ್ಬಿಡ್ತು ಕೂಡ ಆಗ್ಬಿಡ್ತು ಅದರ. ಆಮೇಲೆ ಇನ್ನೂ ಅನೇಕ ವಾಕ್ಯಗಳು ನಾವೇನ್ ಮಾಡಿದಿರಿ ಓದಿದಿರಿ. ಯೋಹಾನದಲ್ಲಿ ಹೇಳ್ತಾರೆ ಇನ್ನು ಮುಂದೆ ಜಗತ್ತು ಯಾವತ್ತೂ ನಾನು ನೋಡಲ್ಲ, ನೀವು ಮಾತ್ರ ನಾನು ನೋಡ್ಬೋದು, ಯಾಕೆ ನೀವು ನಾನಿರುವಂಥ ರೀತಿಯಲ್ಲಿ ಇದ್ದಾವಾಗ ನೀವೇನು ಮಾಡೋದು ನೋಡ್ಬೋದು ಅಂತ ಹೇಳ್ತಾರೆ. ಆಮೇಲೆ 2 ಕೊರಿಂಥ 5:17 ಕ್ರಿಸ್ತನ್ನ ನಾವು ಇಷ್ಟು ದಿನ ಮಾಂಸದಲ್ಲಿ ಅರ್ತಿದ್ರು ಸರಿ, ಮುಂದಕ್ಕೆ ನಾವು ಅರಿಯೋದಿಲ್ಲ ಅಂತ ನಾವು ನೋಡ್ತೀರಿ. ಆಮೇಲೆ 1 ಪೇತ್ರ 3:18-21 ಏನು ನೋಡ್ತೀವಿ ನಾವು? ಕ್ರಿಸ್ತನು ಮಾಂಸದಲ್ಲಿ ಕೊಲ್ಲಲ್ಪಟ್ಟು ಆತ್ಮದಲ್ಲಿ ಏನೋ ಪುನರ್ತನ ಆದ್ರು ಅಂತ ನಾವು ವಾಕ್ಯ ಏನ್ ಮಾಡ್ತೀವಿ ಬಹು ಸ್ಪಷ್ಟವಾಗಿ ನೋಡ್ತೀರಿ. ಆಮೇಲೆ 1 ಯೋಹಾನ 3:1 ಮತ್ತು 2 ನೋಡ್ಬೇಕಾದ್ರೆ ಏನ್ ನೋಡ್ತೀರಿ? ಇನ್ನು ಮುಂದೆ ನಾವು ಏನಾಗ್ತೀವಿ ನಮ್ಗೆ ಗೊತ್ತಿಲ್ಲ, ಆದರೆ ಕ್ರಿಸ್ತನ ಪ್ರತ್ಯಕ್ಷ ಬೇಕಾದ್ರೆ ನಾವು ಕ್ರಿಸ್ತನ ತರ ಇರ್ತೀವಿ ಅಂತ ಮಾತ್ರ ನಮ್ಗೆ ಬಲ್ಲೇವೆ ಅಂತ ಹೇಳ್ತೀವಿ. ಇವೆಲ್ಲ ಮಾತೇನು ಕೇಳಬೇಕಾಗಿತ್ತು? ಏನಾಗ್ತೀವಿ ಅಂತ ಗೊತ್ತಿಲ್ಲ ಅಂತಂದ್ರೆ ಕ್ರಿಸ್ತನ ನೋಡಿದಿರಲ್ವಾ, ನಾವು ಕ್ರಿಸ್ತನ ತರ ಹಿಂಗೆ ಮಾಂಸದಲ್ಲಿ ಇರ್ತೀವಿ ಅಂತ ಹೇಳ್ಬೋಯ್ತಲ್ವಾ? ಹಂಗೆಲ್ಲೋ ಬೈಬಲ್ ಕೊಟ್ಟು ಅದಕ್ಕೆ ಒಂದು ವಾಕ್ಯ ಓದಿ ಕನ್ಕ್ಲೂಷನ್ ಬರ್ಬಿಡ್ರಿ. ಎಲ್ಲ ಬೈವಂಥ ವಾಕ್ಯಗಳನ್ನ ತೆಗೆದ್ಬಿಟ್ಟು ಕನ್ಕ್ಲೂಷನ್ ಬಂದರೆ ನಮಗೆ ಸೂಪರ್ ಆಗಿ ಪಿಕ್ಚರ್ ಆಗ್ತದೆ, ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅದನ್ನೇ ನಾವೇನು ಮಾಡೋದು ಇಲ್ಲಿ ನೋಡೋದು ಕರ್ತನಲ್ಲಿ ಪ್ರೀತಿ ಅಂತ ನೋಡ್ಬೇಕಾದ್ರೆ ಅದರಿಂದ ಈ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಮಾಂಸದಲ್ಲಿ ಬರ್ತಾ ಅಂದ್ಬಿಟ್ಟು ಈ ವಾಕ್ಯ ಅಪ್ಲೈ ಮಾಡೋದು ವೆರಿ ರಾಂಗ್ ಏನ್ರಿ ಇಂಟರ್ಪ್ರಿಟೇಷನ್. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ನಿಂತೀನಿ. ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತಾರೆ. ಯಾರು ಓದ್ತೀರಾ ನೆಕ್ಸ್ಟು? ಅಂಕಲ್ ಓದ್ಲಾ? ನಿಖಿತ ಓದಮ್ಮ. ಅವಾಗ ಓದಿದ ಮಮ್ಮಿ ಅಲ್ವಾ? ಹಾ. ಓಕೆಮ್ಮ. ಈ ವಾಕ್ಯದ ಬಗ್ಗೆ ವೆನೆಸ್ಬರ್ಗ್ ಕಾಲೇಜು, ಕುಂಬರ್ಲ್ಯಾಂಡ್ ಪ್ರೆಸ್ಬಿಟೇರಿಯನ್ ಇಲ್ಲಿನ ಭಾಷೆಗಳ ಪ್ರಾಧ್ಯಾಪಕರಾದ ಪ್ರೊಫೆಸರ್ JR ರೈನ್ಹಾರ್ಟ್ ಎಂಬುವವರ ವಿಮರ್ಶೆಯನ್ನು ಉಲ್ಲೇಖಿಸುತ್ತಾ ನಾವು ನಮ್ಮ ಸ್ಥಿತಿಗೆ ಆಧಾರ ಕೊಡುತ್ತೇವೆ. 1 ಯೋಹಾನ 4:2 ಮತ್ತು 2 ಯೋಹಾನ 7ರಲ್ಲಿನ ವಾಕ್ಯ ಭಾಗಗಳನ್ನು ಉಲ್ಲೇಖಿಸಿದ ನಂತರ ಪ್ರೊಫೆಸರ್ JR ರೈನ್ಹಾರ್ಟ್ ರವರು ಹೀಗೆ ಹೇಳುತ್ತಾರೆ: ಈ ಮೇಲಿನ ಹೇಳಿಕೆಗಳು ವಿಲ್ಸನ್ ರವರ ಪ್ರಕಾರ ಕಡಾಖಂಡಿತವಾಗಿ ನಾಡು ಭಾಷೆಯಿಂದ ಬಂದವುಗಳಾಗಿದ್ದು ಗ್ರೀಕ್ ಮೂಲಕ ನೂತನ ಒಡಂಬಡಿಕೆಯ ಸಾರಾಂಶವಾಗಿದೆ. ಎಲಿಲುತೋತ ಎಂಬ ಪದವು ಕರ್ಮ ಪದವು ಏಕ ವಚನದ ಪುಲ್ಲಿಂಗ ಪದವು ಆಗಿದ್ದು ಎರ್ಚೋಮೈ ಎಂಬ ಕ್ರಿಯಾಪದದ ದ್ವಿತೀಯ ಸಂಪೂರ್ಣ ಕೃದ್ವಾಚಕ, ಗುಣವಾಚಕ ಮತ್ತು ಕ್ರಿಯಾಪದಗಳೆರಡರ ಸ್ವಭಾವ ಉಳ್ಳದ್ದು ಪದವಾಗಿದೆ. ಇದು ಪರೋಕ್ಷವಾದ ವಚನದಲ್ಲಿ ಸಾಮಾನ್ಯವಾದ ಗ್ರೀಕ್ ಪದವಿನ್ಯಾಸದ ಪ್ರಕಾರ ಮಿತಿಯುಳ್ಳ ಸಮರ್ಪಕವಾದ ಕಾಲದಲ್ಲಿ ಹೊಮೊಲೆಗೈ ಎಂಬ ಪದದೊಂದಿಗೆ ನಿಲ್ಲುತ್ತದೆ. ಗುಡ್ವಿನ್ಸ್ ರವರ ಗ್ರೀಕ್ ವ್ಯಾಕರಣದ ಪ್ರಕಾರ ಈ ಕಾರಣದಿಂದ ಮೇಲೆ ಹೇಳಿರುವ ಮೊದಲನೆಯ ಉಲ್ಲೇಖನದ ಸಾಮಾನ್ಯ ಭಾಷಾಂತರವು ಅವಶ್ಯವಾಗಿ ಸರಿಯಾಗಿಯೇ ಇದೆ. ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. 1 ಯೋಹಾನ 4:2 ಓಕೆ, ಹಂಗೆ ಸೆಕೆಂಡ್ ಪಾಯಿಂಟ್ ಓದ್ಬಿಟ್ಯಾ? ಸೆಕೆಂಡ್ ಪಾಯಿಂಟ್ ಓದ್ಬಿಡಮ್ಮ. ಜಸ್ಟ್ ಅಲ್ಲಿ ಕಮೆಂಟ್ಸ್ ಅದೆಲ್ಲ ಹಂಗೆ ಓದ್ಬಿಡಿ ಹಿಂಗೆ. 2ನೆಯ ಉಲ್ಲೇಖದಲ್ಲಿರುವ ಎರ್ಕೋಮೆನೋನ್ ಎಂಬ ಪದವು ಏಕವಚನದ ಪುಲ್ಲಿಂಗವೂ ಆದ ಕರ್ಮಪದವಾಗಿದೆ ಮತ್ತು ಎರ್ಚೊಮೈ ಎಂಬ ಕ್ರಿಯಾಪದದ ಪ್ರಸ್ತುತ ಕೃದ್ವಾಚಕ, ಗುಣವಾಚಕ ಮತ್ತು ಕ್ರಿಯಾಪದಗಳೆರಡರ
ಸ್ವಭಾವವುಳ್ಳದ್ದವಾಗಿದೆ ಮತ್ತು ಪದವಿನ್ಯಾಸದ ಬಗ್ಗೆ ಮೇಲಿನ ನಿಯಮಗಳು ಇದಕ್ಕೂ ಅನ್ವಯವಾಗುತ್ತದೆ. ಹೊಮೊಲೊಗೊಂಟಸ್ ಮೂಲಕ ಇಸೆಲ್ಟಾನ್ ಎಂಬ ಪದಕ್ಕೆ ಇದರ ಸಂಬಂಧವೂ ಹಾಗೂ ಸನ್ನಿವೇಶವೂ ಇದರ ತರ್ಜಮೆಯನ್ನು ಭೂತಕಾಲವೆಂಬುದಾಗಿ ನಿರ್ಣಯಿಸುತ್ತವೆ. ಆದುದರಿಂದ ಎರಡನೆಯ ಉಲ್ಲೇಖದ ಭಾಷಾಂತರವನ್ನು ಸೂಕ್ತವಾಗಿ ಈ ರೀತಿಯಾಗಿ ನೀಡಬಹುದಾಗಿದೆ: ಯೇಸು ಕ್ರಿಸ್ತನು ದೇಹ ಧರಿಸಿಕೊಂಡು ಬರಲಿಲ್ಲವೆಂದು ಹೇಳುವ ಅನೇಕ ಮೋಸಗಾರರು ಈ ಲೋಕದ ಮುಂದೆ ಹೋಗಿದ್ದಾರೆ. ಯಾವುದೇ ಗ್ರೀಕ್ ವಿದ್ವಾಂಸನು ಈ ಭಾಷಾಂತರದ ವಿವರಣೆಯನ್ನು ವಿರೋಧಿಸಲಾರನು ಎಂದು ನಂಬುತ್ತೇವೆ. ಆತನು ನಮ್ಮ ಕರ್ತನು ತನ್ನ ಎರಡನೆಯ ಬರಬೇಕಾದಲ್ಲಿ ಶರೀರಧಾರಿಯಾಗಿ ಎಂದು ಸಾಧಿಸಿದರೂ ಆತನ ಊಹೆಗೆ ತಕ್ಕಂತೆ ಅನುಕೂಲಕರವಾಗಿ ವಾಕ್ಯವನ್ನು ಜೋಡಿಸುತ್ತೇನೆ. ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿ ನೋಡ್ಬೇಕಾದ್ರೆ ಪ್ರೊಫೆಸರ್ ರಿನಾರ್ಟ್ ಅಂತ ಅಂದ್ಬಿಟ್ಟು ಅವ್ರದ್ದು ಒಂದು ಏನ್ರಿ ಟ್ರಾನ್ಸ್ಲೇಷನ್ ಅದೇ ಕೊಟೇಶನ್ ಏನು ಮಾಡ್ತಾರೆ ಕೊಡ್ತಾರೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಇದು ಬ್ರದರ್ ರಸಲ್ದು ಇದು ಕಮೆಂಟ್ ಮಾತ್ರ ಅಲ್ಲ, ಈ ಥರ ಕಮೆಂಟ್ಸು ಇವನ್ ಬ್ಯಾಬಿಲೋನ್ ಅಂತ ಅನೇಕ ಪ್ರೊಫೆಸರ್ ಕೂಡ ಈ ಸ್ಕ್ರಿಪ್ಚರ್ಸ್ ರಾಂಗ್ ಇಂಟರ್ಪ್ರಿಟೇಷನ್ ಅಂತ ಕೊಟ್ಟಿದ್ದಾರೆ ಅಂತ ಏನು ಮಾಡಿದ್ರೆ ಅವರು ಪ್ರೂಫ್ಗಾಗಿ ಏನು ಮಾಡಿದ್ರೆ ಕೊಟೇಶನ್ಸ್ ಕೊಡ್ತಾರೆ. ಯಾರಪ್ಪ ಅಂದ್ರೆ ಪ್ರೊಫೆಸರ್ ಕೊಟ್ಟಿರೋಂಥದ್ದು ಅದರ ಅವ್ರ ಪ್ರಕಾರ ಕೂಡ ನೋಡ್ಬೇಕಾದ್ರೆ ಈ ವಾಕ್ಯದ ಟ್ರಾನ್ಸ್ಲೇಷನ್ ಕರೆಕ್ಟಾಗಿನೇ ಬೇಕಾಗಿತ್ತು. ನಮ್ಮ ಕನ್ನಡದಲ್ಲಿ ಕರೆಕ್ಟಾಗಿ ಬರೋದ್ರಿಂದ ಅದ್ರ ಬಗ್ಗೆ ನಾವು ಅಲ್ಲಿ ಕೊಟ್ಟಿರೋಂಥ ಒಂದು ವರ್ಬು ನೌನು ಇದ್ರ ಬಗ್ಗೆ ಎಲ್ಲ ಓದೋದಂತ ತಿಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದರಿಂದ ನಮಗೆ ಕಾನ್ಸೆಪ್ಟ್ ಗೊತ್ತಾಗಿದೆ, ಕನ್ನಡದಲ್ಲಿ ತುಂಬ ಕ್ಲಿಯರ್ ಆಗಿದೆ. ಅದರ ದಟ್ ಈಸ್ ವೆರಿ ಕ್ಲಿಯರ್ ಫಾರ್ ಅಸ್. ಓಕೆ, ನೆಕ್ಸ್ಟ್ ಲಾಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓಕೆ, ಅನಿತಾ ಸ್ಟಾರ್ ಓದಿರೋರು ಓದ್ಬಿಡ್ರಿ, ಬೇರೆಯವ್ರು ಕೊಡ್ರಿ. ಅನಿತಾ ಸ್ಟಾರ್ ಓದ್ತೀರಾ? ಓದ್ತೀನಿ. ಆದುದರಿಂದ ಎರಡನೆಯ ಉಲ್ಲೇಖದ ಭಾಷಾಂತರವನ್ನು ಸೂಕ್ತವಾಗಿ ಈ ರೀತಿಯಾಗಿ ನೀಡಬಹುದಾಗಿದೆ: ಯೇಸು ಕ್ರಿಸ್ತನು ದೇಹ ಧರಿಸಿಕೊಂಡು ಬರಲಿಲ್ಲವೆಂದು ಹೇಳುವ ಅನೇಕ ಮೋಸಗಾರರು ಈ ಲೋಕದ ಮುಂದೆ ಹೋಗಿದ್ದಾರೆ. ಯಾವುದೇ ಗ್ರೀಕ್ ವಿದ್ವಾಂಸನು ಈ ಭಾಷಾಂತರದ ವಿವರಣೆಯನ್ನು ವಿರೋಧಿಸಲಾರನು ಎಂದು ನಂಬುತ್ತೇವೆ. ಆತನು ನಮ್ಮ ಕರ್ತನು ತನ್ನ ಎರಡನೆಯ ಬರಬೇಕಾದಲ್ಲಿ ಶರೀರಧಾರಿಯಾಗಿ ಎಂದು ಸಾಧಿಸಿದರೂ ಆತನ ಊಹೆಗೆ ತಕ್ಕಂತೆ ಅನುಕೂಲಕರವಾಗಿ ವಾಕ್ಯವನ್ನು ಜೋಡಿಸುತ್ತೇನೆ. ಕಡೆಯದಾಗಿ ಕ್ರಿಸ್ತನು ತನ್ನ ಮೊದಲನೆಯ ಆಗಮನದಲ್ಲಿ ದೇಹ ಧರಿಸಿಕೊಂಡು ಬಂದನು ಎಂದು ಮಾಡುವ ಅರಿಕೆಯು ಆತನ ಈಡುಬಲೆಯಲ್ಲಿ ಯುಕ್ತವಾದ ನಂಬಿಕೆಗೆ ಅಗತ್ಯವಾಗಿದೆ. ಈ ಸತ್ಯದ ನಿರಾಕರಣೆ ಎಂದರೆ ಈಡುಬಲಿಯ ನಿರಾಕರಣೆಯೇ ಆಗಿದೆ. ಯಾಕೆಂದರೆ ಬೇರೆ ರೀತಿಯಲ್ಲಿ ಆತನು ಮಾನವರಿಗಾಗಿ ಅನುರೂಪವಾದ ಕ್ರಯವನ್ನು ತೆರಲಾರನು. ಆದುದರಿಂದ ಕ್ರಿಸ್ತನು ಆತನು ಪುನರುತ್ಥಾನದಿಂದಲೂ ಮನುಷ್ಯನಾಗಿಯೇ ಇದ್ದಾನೆ. ಆತನು ಮಾನವನಾಗಿಯೇ ಎರಡನೆಯ ಬಾರಿಗೂ ಬರುವವನಿದ್ದಾನೆ ಎಂದು ನಂಬುವವರೆಲ್ಲರೂ ಹಾಗೇ ಮಾಡುವುದರಿಂದ ಈಡುಬಲೆಯನ್ನು ನಿರಾಕರಿಸುವವರಾಗಿದ್ದಾರೆ. ಯಾಕಂದರೆ ನಮ್ಮ ಕರ್ತನು ಇನ್ನೂ ಮನುಷ್ಯನಾಗಿಯೇ ಇರುವುದಾದರೆ ಆತನು ಒಂದೋ ತನ್ನ ಮಾನವತ್ವವನ್ನು ಈಡುಬಲಿಯಾಗಿ ಬಿಟ್ಟುಕೊಡಲಿಲ್ಲ, ಅಥವಾ ಕೇವಲ 3 ದಿನಗಳ ಮಟ್ಟಿಗೆ ಅದನ್ನು ಬಿಟ್ಟುಕೊಟ್ಟು ನಂತರದಲ್ಲಿ ವಾಪಸ್ಸು ಪಡೆದಿದ್ದಾನೆ. ತನ್ನ ವಿಮೋಚನಾ ಬೆಲೆಯನ್ನು ವಾಪಸ್ಸು ಪಡೆಯುವುದರ ಮೂಲಕ ಆತನು ಕೊಳ್ಳುವಿಕೆಯನ್ನು ಭ್ರಷ್ಟಗೊಳಿಸಿದ್ದಾನೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಈ ಕೊಳ್ಳುವಿಕೆಯು ಅಂತಿಮವಾಗಿದೆ. ನಮ್ಮ ಕರ್ತನು ತನ್ನ ಮಾನವತ್ವವನ್ನು ಎಂದೂ ಹಿಂದಕ್ಕೆ ಪಡೆಯಲಿಲ್ಲ. ಆತನನ್ನು ದೇವರು ಅತ್ಯುನ್ನತ ಸ್ಥಿತಿಗೆ ಏರಿಸಿ ಆತನಿಗೆ ಶ್ರೇಷ್ಠವಾದ ಹೆಸರನ್ನು, ಸ್ವಭಾವವನ್ನು ಮತ್ತು ಸ್ಥಾನವನ್ನು ನೀಡಿದ್ದಾನೆ. ದೇವದೂತರಿಗಿಂತಲೂ ರಾಜ್ಯಗಳಿಗಿಂತಲೂ ದೇವರನ್ನು ಹೊರತುಪಡಿಸಿ ಬೇರೆ ಎಲ್ಲಾ ಹೆಸರುಗಳಿಗಿಂತಲೂ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆತನು ಇನ್ನು ಮುಂದೆ ಮನುಷ್ಯನಲ್ಲ. ಯಾವುದೇ ಅರ್ಥದಲ್ಲಿ ಆತನು ನಮ್ಮಂತೆ ಇರುವವನಲ್ಲ. ನಿಷ್ಠೆಯಿಂದಿರುವುದಾದಲ್ಲಿ ನಾವು ಸಹ ಬದಲಾಗುತ್ತೇವೆ, ಆತನಂತೆಯೇ ಆಗುತ್ತೇವೆ. ಆತನಿರುವಂತೆಯೇ ಆತನನ್ನು ನೋಡುತ್ತೇವೆ. 1 ಯೋಹಾನ 3:3-2. ಆಯ್ತು ಬರ. ಥ್ಯಾಂಕ್ ಯು ಸ್ಟಾರ್. ನೋಡ್ರ ಏನು ಸೂಪರ್ ಆಗಿ ಒಂದು ಪಾಯಿಂಟ್ ಹೇಳ್ತಾರೆ. ಏನಪ್ಪ ಹೇಳ್ತಾರೆ ಅಂದ್ರೆ, ನೋಡಪ್ಪ, ಕ್ರಿಸ್ತನು ಮಾಂಸದಲ್ಲೇ ಬಂದಿದ್ರು ಅಂತ ಯಾರು ನಂಬಲ್ವೋ, ಮತ್ತೆ ಯೇಸು ಕ್ರಿಸ್ತ ಎರಡನೇ ಬರುವಿಕೆಯಲ್ಲಿ ಮಾಂಸದಲ್ಲೇ ಬರ್ತಾರೆ ಅಂತ ಯಾರು ನಂಬ್ತಾರೆ ಅಂತಂದ್ರೆ ಏನಪ್ಪ ಅರ್ಥ ಅಂತಂದ್ರೆ ಯೇಸು ಕ್ರಿಸ್ತನ ರ್ಯಾನ್ಸಮ್ ಮೇಲೆ ನಂಬಿಕೆನೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ರ್ಯಾನ್ಸಮ್ ಅನ್ನು ಏನ್ ನೋಡಿದ್ರೆ ಒಬ್ಬ ಮನುಷ್ಯನ ಪಾಪಕ್ಕೆ ಇನ್ನೊಬ್ಬ ಮನುಷ್ಯ ಮಾಡೋದು ಈಡು ಕೊಡೋಂಥದ್ದು.
ಆದಾಮ್ ಮಾಡಿರೋ ಪಾಪಕ್ಕೆ ಆದಾಮ್ ಮುಖಾಂತರ ಎಲ್ಲಾ ಮನುಕುಲಕ್ಕೆ ಏನಾಯ್ತು ಒಂದು ಶಿಕ್ಷೆ ಬಂತು. ಇವಾಗ ಆದಾಮಿನ ಎಲ್ಲಾ ಮನುಕುಲ ವಿಮೋಚನೆ ಮಾಡ್ಬೇಕಂದ್ರೆ ಒಬ್ಬ ಮನುಷ್ಯ ಆದಾಮನ ಸ್ಥಾನ ಮಾಡ್ಬೇಕು, ತಗೊಬೇಕು. ಅವ್ರು ಹೇಗಿರ್ಬೇಕು? ಆದಾಮ್ಗೆ ಸರಿ ಸಮಾನವಾಗಿರ್ಬೇಕು. ಮಾಂಸದಲ್ಲಿ ಅದೇ ಒಂದು ಸ್ವಭಾವದಲ್ಲಿ, ಅದೇ ಒಂದು ವಯಸ್ಸಲ್ಲಿ, ಅದೇ ರೀತಿಯ ಒಂದು ಶಿಕ್ಷೆ ಮಾಡಬೇಕು, ಅದೇ ರೀತಿ ದಂಡನೆ ಮಾಡ್ಬೇಕು, ಅನುಭವಿಸ್ಬೇಕಾಯ್ತು. ಇದನ್ನ ಕ್ರಿಸ್ತನ ಅನುಭವಿಸಿದ್ದಾರೆ ಅಂದೇನಪ್ಪ ಅರ್ಥ ಅಂತಂದ್ರೆ, ತನ್ನ ಮಾಂಸಿಕ ಜೀವಿತನ ಸಂಪೂರ್ಣವಾಗಿ ಆದಾಮ ಮತ್ತೆ ಆದಾಮಿನ ವಂಶಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅರ್ಥ. ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ತಿರ್ಗಾ ಅದೇ ದೇಹದಲ್ಲಿ ಹೆಂಗ್ ಬರಕ್ ಸಾಧ್ಯ? ಬರಕ್ ಸಾಧ್ಯನೇ ಇಲ್ವಲ್ಲ. ಅವಾಗೇನಾಯ್ತು? ಹಂಗೇನೋ ಬಂದ್ಬಿಟ್ರು ಅಂತಂದ್ರೆ ಕೊಟ್ಟಂತ ಬಲಿ ಏನ್ ಮಾಡ್ದಾಗಾಯ್ತು? ವಾಪಸ್ಸು ಸ್ವೀಕಾರ ಮಾಡ್ಕೊಂಡಾಗಾಯ್ತು. ಯೋಹಾನ 6ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, ಅದರ ಏನ್ರಿ, ನಾನೇ ಪರಲೋಕದಿಂದ ಬಂದಂತ ಜೀವವುಳ್ಳ ರೊಟ್ಟಿ. ಈ ರೊಟ್ಟಿನ ಇಡೀ ಜಗತ್ತಿಗಾಗಿ ಏನ್ ಮಾಡ್ತೀನಿ? ಒಂದು ಜೀವಕ್ಕಾಗಿ ಕೊಡ್ತೀನಿ ಅಂತ. ಜಗತ್ತಿನ ಜೀವಕ್ಕಾಗಿ ಕೊಟ್ಟಿದ್ಮೇಲೆ ವಾಪಸ್ ತಗೊಂತೀರಿ ಅಂದ್ರೆ ಏನ್ ಮೀನಿಂಗ್ ಹಂಗಾರೆ? ಜಗತ್ತಿನ ಜೀವಿನ ನಾನು ಮಾಡ್ತಿಲ್ಲ, ಕೊಡ್ತಾ ಇಲ್ಲ, ವಾಪಸ್ ತಗೊಂತಾ ಇದ್ದೀನಿ ಅಂತ ಅರ್ಥ. ಅದ್ರ ಅವಾಗೇನಾಯ್ತು ಅಂದ್ರೆ ಯೇಸು ಕ್ರಿಸ್ತ ರ್ಯಾನ್ಸಮೇ ಕೊಟ್ಟಿಲ್ಲ ಅಂತ ಅರ್ಥ ಆಯ್ತು. ಇಲ್ಲ ಬದರ್ 3 ದಿನ ಮಲಗಿದ್ರು ವಾಪಸ್ ಎದ್ಬಿಟ್ರು ದೇವರು ನಿಂದು ಪುನರುತ್ಥಾನದಲ್ಲಿ ಹೊಸ ದೇಹ ಕೊಟ್ಬಿಟ್ಟು, ಅದು ಮಾಂಸಿಕ ದೇಹನೇ ಅಂತ ಅರ್ಥ ಏನಂದ್ರೆ, ಬರೀ 3 ದಿನಕ್ಕೆ ಮಾತ್ರ ದೇವತ ಟೆಂಪರರಿ ಕೊಟ್ಬಿಟ್ಟು ವಾಪಸ್ ಏನ್ ಮಾಡ್ಬಿಟ್ರ? ಮಾಂಸಿಕ ದೇಹ ತಗೊಂಡ್ಬಿಟ್ರ ಅಲ್ವರ? ಇದು ದೇವರ ನೀತಿಗೆ ವಿರುದ್ಧವಾಗುತ್ತೆ. ಯಾಕೆ ನಾವು ಬೈಬಲ್ಗೆ ಸ್ಪಷ್ಟವಾಗಿ ಓದ್ತೀರಿ ಏನ್ರಿ, ಪರಲೋಕದ ದೇವರ ಸಿಂಹಾಸನಕ್ಕೆ ಅಸ್ಥಿಭಾರನೇ ನೀತಿ ನ್ಯಾಯ ಅಂತ ನೋಡ್ತೀರಿ ಅದರ. ಸೊ ನೀತಿ ನ್ಯಾಯನ ಬಿಟ್ಟು ದೇವ್ರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರ ಪ್ರಾಣಕ್ಕೆ ಬದಲಾಗಿ ಪ್ರಾಣ ಬೇಕು ಅಂದ್ರೆ ಬೇಕೇ ಬೇಕು, ಕಣ್ಣಿಗೆ ಬದಲಾಗಿ ಕಣ್ಣು ಬೇಕು ಅಂದ್ರೆ ಬೇಕೇ ಬೇಕು. ಇದ್ರೆ ಕಾಂಪ್ರಮೈಸೇ ಇಲ್ಲ. ಬರೆಗೆ ಬರೆ, ಏಟಿಗೆ ಏಟು, ಪ್ರಾಣಕ್ಕೆ ಪ್ರಾಣ, ಜೀವಕ್ಕೆ ಜೀವ, ಮನುಷ್ಯನಿಗೆ ಮನುಷ್ಯನೇ. ಅದ್ರಲ್ಲಿ ಯಾವುದೇ ರೀತಿ ಚೌಕಾಸಿ ದೇವ್ರು ಮಾಡಕ್ ಹೋಗಲ್ಲ. ಅದರಿಂದ ಇದನ್ನೇನೋ ನಂಬಿಲ್ಲ ಅಂತಂದ್ರೆ ರ್ಯಾನ್ಸಮ್ನೇ ನಂಬ್ದಿರಂಗೆ. ರ್ಯಾನ್ಸಮ್ನ ಯಾರು ನಂಬಲ್ಲ? ಅವರೆಲ್ಲರ ಕ್ರಿಸ್ತ ವಿರೋಧಿಗಳು. ಅದರ ನೋಡಿ, ಯೆಶಾಯ 53ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಹೋದ್ರಿ ಯಾರಾದ್ರ? 53:10, ಐಸಾಯ 53:10. ಅವನನ್ನು ಜಜ್ಜುವ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿ ಆಗುವನು, ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ನೋಡ್ರ, ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಅರ್ಪಿಸಿದ ಮೇಲೆ ಅರ್ಪಿಸ್ಬಿಟ್ಟಿದ್ದಾರೆ, ಯಜ್ಞವಾಗಿ ಅರ್ಪಿಸ್ಬಿಟ್ಟಿದ್ದಾರೆ, ಸುಟ್ಟು ಭಸ್ಮ ಆಗ್ಬಿಟ್ಟಿದ್ದಾರೆ ಅದು ಅಲ್ವರ. ತಿರುಗಿ ವಾಪಸ್ ಹೋಗಬೇಕಾಯ್ತದ? ಖಂಡಿತವಾಗಲಿ. ಹಳೆ ಒಡಂಬಡಿಕೆಯಲ್ಲಿ ಒಂದು ಬಲಿ ಕೊಟ್ಟಿದ್ಮೇಲೆ ಇಲ್ಲ ಅಯ್ಯೋ ನಾನು ಮಿಸ್ಸಾಗಿ ನಮ್ಮ ಪ್ರಾಣಕ್ಕೆ ಬಲಿ ಕೊಟ್ಬಿಟ್ಟು ವಾಪಸ್ ಕೊಟ್ಬಿಡಪ್ಪ, ನಾನು ಬಲಿ ಕೊಡೋಕೈತದ? ಪ್ರಾಣ ವಾಪಸ್ ತರಕೈತದ? ಪ್ರಾಣ ಎಲ್ಲ ತರಕ್ಕಾಗಲ್ಲ ರೀ ಅಲ್ವರ, ಏನ್ರಿ? ಅದಕ್ಕೆ ಯಾರು ತನ್ನ ಸಹೋದರನಿಗೆ ಈಡ್ ಕೊಡೋಕೆ ಸಾಧ್ಯ? ಪ್ರಾಣ ತೆಗೆದ್ಮೇಲೆ ಪ್ರಾಣ ಕೊಡೋಕೆ ಯಾರ ಕೈಲೇ ಏನಿಲ್ಲ, ಸಾಧ್ಯನೇ ಇಲ್ಲ ಅಲ್ವರ. ಅದರಿಂದ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಯೇಸು ಕ್ರಿಸ್ತ ಕೊಟ್ರು ಅಂತಂದ್ರೆ ಆ ಮಾಂಸಿಕ ಶರೀರ, ಆ ಮಾಂಸಿಕ ಜೀವಿತ ಕಂಪ್ಲೀಟ್ ಆಗಿ ಏನಾಯ್ತು? ಹೋಯ್ತು ಅಂತಂದ್ಬಿಟ್ಟು ಅರ್ಥ. ಅವರ ಯೇಸು ಕ್ರಿಸ್ತನ ಮಹಿಮೆಯ ಶರೀರದಲ್ಲಿ ದೇವರು ಏನ್ ಮಾಡಿದ್ದಾರೆ? ಅವ್ರ ಮಹಿಮೆಯಲ್ಲಿ ನಿಲ್ಸಿದ್ದಾರೆ ಅಲ್ವರ. ಅದಕ್ಕೆ ನೋಡಿ, ಎಲ್ಲಿ ಇಬ್ರಿಯರ್ 1ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಈ ಕಾನ್ಸೆಪ್ಟ್ನ. ನೋಡಿ ಎಲ್ಲಿ ಓದೋಣಂದ್ರೆ, ಇಬ್ರಿಯರಲ್ಲಿ 1 ನಿಮಿಷ ರೀ, 1ನೇ ಅಧ್ಯಾಯ ಏನ್ರಿ 3ರಿಂದ ಓದ್ಕೊಂಬನ್ರಿ ಯಾರಾದ್ರ. Hebrews 1st chapter 3 ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನರೊಡನಾದನು. ನೋಡ್ರ, ಏನಂತ ಮಾಡೋದು ಯೇಸು ಕ್ರಿಸ್ತ ಅಲ್ವರ? ಎಲ್ಲವನ್ನು ಪಾಪದ ವಿಶುದ್ಧಿ ಎಲ್ಲ ಮಾಡಿದ ಮೇಲೆ ಏನ್ರಿ, ಪರಾತ್ಪರನ ಬಲಗಡೆಯಲ್ಲಿ ಏನ್ ಮಾಡೋರಂತ ಇವ್ರು? ಆಸೀನ ರೂಢನಾಗಿದ್ದಾನೆ. ಅದರ ಅವ್ರು ಹೆಂಗಿದ್ರಂತೆ? ದೇವರ ತತ್ವದ ಮೂರ್ತಿಯು. ಆಮೇಲೆ ಈತನು ದೇವದೂತ ಏನ 3ನೇ ವಾಕ್ಯ ಇನ್ನೊಂದ್ಸತಿ ಓದ್ರಿ. ತತ್ವದ ಮೂರ್ತಿ, ಆಮೇಲೆ ತನ್ನ ಶಕ್ತಿ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆ ದೇವರ ಪ್ರಭಾವದ ಪ್ರಕಾಶವು, ಆಮೇಲೆ ತತ್ವದ ಮೂರ್ತಿ. ನೋಡ್ರ ಹೆಂಗೈತೆ? ಪಕ್ಕಾ ಎಕ್ಸಾಕ್ಟ್ ಜೆರಾಕ್ಸ್ ಕಾಪಿ. ಯಾರು? ಜೀಸಸ್ ಕ್ರೈಸ್ಟ್. ಯಾರ್ದು? ಹೆವನ್ಲಿ ಫಾದರ್. ಹೀಗೆಲ್ಲ ಪದವಿನ ಅವ್ರು ಹೆಂಗಪ್ಪ ಹೊಂದ್ಕೊಂಡ್ರು?
ಅಂತಂದ್ರೆ ಏನ್ರಿ, ಭೂಮಿಯಲ್ಲಿ ಪಾಪ ಎಲ್ಲ ಇದೆಲ್ಲ ಮಾಡಿದ್ಮೇಲೆ ದೇವರ ಬಲೆಗಡೆಲ್ಲ ಹೋಗೇ ಮಾಡೋರು ಇವಾಗ ಕೂತ್ಕೊಂಡವ್ರೆ ಅಲ್ವರ. ಇವಾಗ ಹೆಂಗಿದಾರಂತೆ ಯೇಸು ಕ್ರಿಸ್ತು? ಕಂಟಿನ್ಯೂ ಮಾಡಿಬೋದಾ ನೆಕ್ಸ್ಟ್? ಈತನು ದೇವದೂತರಿಗಿಂತಲೂ ಉತ್ತಮನಾದನು. ನೋಡ್ರ ಹೆಂಗಿದಾರಂತೆ ಇವಾಗ ಯೇಸು ಕ್ರಿಸ್ತನು? ಅವರು ದೇವದೂತರಿಗಿಂತ ಉತ್ತಮವಾಗಿರುತ್ತೆ. ಇವಾಗ ದೇವದೂತರಿಗೆ ಆತ್ಮಿಕ ಶರೀರ ಇದೆ ಅಂತಂದ್ರೆ ದೇವದೂತರಿಗಿಂತ ಉನ್ನತವಾದವರು ಎಂತ ಶರೀರ ಇರ್ಬೇಕು ಅಲ್ವರ. ಈ ದೇವದೂತರಿಗಿಂತ ಇನ್ನು ನೆಕ್ಸ್ಟ್ ಇರೋ ಶರೀರ ಅಂದ್ರೆ ದೇವ್ರಿಗಿರೋ ಒಂದು ದೈವಿಕ ಶರೀರ ಬಿಟ್ರೆ ಬೇರೆ ಏನಿಲ್ಲ. ಹಂಗಾರೆ ದೇವದೂತರಿಗಿಂತ ಉನ್ನತವಾದ ಒಂದು ಯೇಸು ಕ್ರಿಸ್ತನಿಗೆ ದೇವ್ರಿಗೆ ಅಂತ ದೈವಿಕ ಸ್ವಭಾವ ಕೊಟ್ಟಿರ್ಬೇಕಲ್ಲಿ. ಹಾಗಾದ್ರೆ ಮಾಂಸ ಎಲ್ಲಿ ಬಂತು, ಶರೀರ ಎಲ್ಲಿ ಬಂತು, ಮಾಂಸಿಕ ಶರೀರ ಎಲ್ಲಿ ಬಂತು? ಯೋಚನೆ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಅವರಿಗಿಂತ ಶ್ರೇಷ್ಠವಾದ ಹೆಸರನ್ನು ಹೊಂದಿದನಲ್ಲ. ನೋಡ್ರ, ಅವ್ರಕ್ಕಿಂತ ಶ್ರೇಷ್ಠವಾದಂತ ಹೆಸರು ಹೊಂದಿದಾರಲ್ಲ. ಆಮೇಲೆ ನೋಡಿ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ 6ನೇ ವಾಕ್ಯ ಯಾವ್ದಿ? 6ನೇ ವಾಕ್ಯ ಬ್ರದರ್. ಹ್ಮ್ ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ ದೇವರ ದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂದು ಹೇಳುತ್ತಾನೆ. ನೋಡ್ರ, ದೇವದೂತರು ಏನಾಗ್ಲಿ ಅವ್ರಿಗೆ ಅಡ್ಡ ಬಿಡಲಿ ಅಂತ ಹೇಳ್ತಂತೆ. ಸೊ ಆ ತರ ಒಂದು ಮಹಿಮೇಶ್ವರದಲ್ಲಿ ಕ್ರಿಸ್ತನಿರೋದ್ರಿಂದ ನೋಡ್ಬೇಕಾರೆ ಏನ್ರಿ, ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಿಗಳೇ, ಮಾಂಸದವರಿಗೆ ಖಂಡಿತವಾಗೂ ಸಾಧ್ಯನೇ ಇಲ್ಲ. ಈ ಒಂದು ಸ್ವಭಾವನೆ ನಂಬಿಕಸ್ಥರಾಗಿರೋ ಸಭೆಗೆ ಮಾಡಕ್ ಹೋಗೋದು, ಕೊಡೋದಕ್ಕೆ ಹೋಗೋದು. ಅದನ್ನೇ 1:3-7 ಅಪೊಸ್ತಲ ಪೌಲ್ ಹೇಳ್ತಾರೆ, ಈ ಮುಂದಕ್ಕೆ ನಾವೇನಾಗ್ತಿರೋ ಗೊತ್ತಿಲ್ಲ, ಅದೇ ಕ್ರಿಸ್ತನ ಪ್ರತ್ಯಕ್ಷನಾದಾಗ ಕ್ರಿಸ್ತಿನ್ ತರ ಇರ್ತೀವಿ ಅಂತ ಮಾತ್ರ ಬಲ್ಲೆವು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರಿಂದ ಕರ್ತನಲ್ಲಿ ಪ್ರೀತಿಗಳೇ, ಈ ಒಂದು ಚಾಪ್ಟರ್ ಅಲ್ಲಿ ಏನ್ರಿ, ಸತ್ಯವೇದದಲ್ಲಿ ಪವಿತ್ರಾತ್ಮ ವ್ಯಕ್ತಿ ಅಂತ ಬರುವಂತ ಅನೇಕ ವಾಕ್ಯಗಳನ್ನ ಬಹು ಸ್ಪಷ್ಟವಾಗಿ ನಾವು ಕ್ಲೀನಾಗಿ ಓದಿ ನಾವೇನಪ್ಪ ತಿಳ್ಕೊಂಡ್ರೆ, ಪವಿತ್ರಾತ್ಮ ಒಂದು ವ್ಯಕ್ತಿ ಅಲ್ಲ, ಅದೇ ದೇವರಿಂದ ಬರುವಂತ ಅದ್ಭುತವಂತ ಕಣ್ಣು ಕಾಣದಂತ ಒಂದು ಶಕ್ತಿ. ಇದು ಹಲವಾರು ರೀತಿಯಲ್ಲಿ ದೇವ್ರ ಪ್ರಯೋಗ ಮಾಡಿ ನಮಗೇನ್ ಮಾಡ್ತಾವ್ರೆ, ನಮಗೆ ಕೊಡ್ತಾವ್ರೆ. ಅದ್ರ ನಮ್ಗೆ ದೇವ್ರ ಪವಿತ್ರಾತ್ಮ ಕೊಟ್ಟವನ್ನ ಏನ್ ಅಂತಾರೆ, ನಮ್ಮ ದೇವ್ರು ಬಂದು ತುಂಬ್ಕೊಂಡ್ಬಿಟ್ಟಾರ. ನಮ್ಮಲ್ಲೊಂದು ದೇವರು, ನಿಮ್ಮಲ್ಲೊಬ್ರು ದೇವರು, ಅವರಲ್ಲೊಬ್ರು ದೇವರು, ಎಷ್ಟು ಜನ ದೇವ್ರುಗಳಾರೆ ಏನ್ರಿ. ಒಂದೇ ದೇವ್ರು, ಆತನ ಒಂದು ಏನ್ರಿ ಆತ್ಮನಿಂದ ಎಲ್ಲಾ ಕ್ರಿಯೆಗಳನ್ನೇ ಮಾಡ್ತಾರೆ, ನಡೆಸ್ತಾರೆ. ಅದರ ಕೊನೆಯದಾಗ ಒಂದು ಪೊಯೆಟ್ ಇದೆ, ಓದೋಣ. ಯಾರು ಓದ್ರಿ ಅಂತೀನಿ ನೋಡೋಣ ವಾಲ್ಯೂಮ್ನಲ್ಲಿ. ಸಿಸ್ಟರ್ ಓದ್ಬೋದಾ? ಓದ್ತೀನಿ ಬ್ರದರ್. ಆತನು ಸರ್ವಾಂಗದಲ್ಲಿಯೂ ಮನೋಹರನು. ನೋಡ್ರ, ಈಸ್ ಒನ್ ಆಲ್ ಟುಗೆದರ್ ಲೆವೆಲಿ ಪರಮಗೀತೆ ಕ್ಲಾಸ್ ಇದೆಯಲ್ಲ, ಅದ್ರಲ್ಲಿ ಬರ್ತಾ ನೋಡ್ರಿ. ಏನ ಸರ್ವಾಂಗದಲ್ಲಿಯೂ ಮನೋಹರನು. ವಿಮೋಚಕನ ಹಣೆಯ ಮೇಲೆ ಘನ ಗಾಂಭೀರ್ಯದ ಸೊಬಗು ರಾರಾಜಿಸುತ್ತದೆ. ಆತನ ಶಿರವು ಪ್ರಜ್ವಲ ಮಹಿಮೆ ಕಿರೀಟದಿಂದ ಶೋಭಿಸುತ್ತದೆ. ಆತನ ಶಿರವು ಪ್ರಜ್ವಲ ಮಹಿಮಾ ಕಿರೀಟದಿಂದ ಶೋಭಿಸುತ್ತದೆ. ಆತನ ತುಟಿಗಳು ಕೃಪೆಯನ್ನು ಸೂಸುತ್ತಿವೆ. ಮನುಷ್ಯ ಪುತ್ರರಲ್ಲಿ ಯಾರೂ ಆತನಿಗೆ ಸರಿ ಸಮಾನರಲ್ಲ. ಸುಂದರರಲ್ಲಿ ಆತನು ಅತಿ ಸುಂದರನು, ಪರಲೋಕದ ಪರಂಪರೆ ಆವರಿಸುವಂತವನು. ಆತನು ಮನುಷ್ಯರು ದುರಾವಸ್ಥೆಯಲ್ಲಿ ಮುಳುಗಿದ್ದನ್ನು ನೋಡಿದನು, ಅವರ ಬಿಡುಗಡೆಗಾಗಿ ಹಾರಿ ಬಂದನು. ಆತನು ನಮಗಾಗಿ ಆ ಅವಮಾನಕರವಾದ ಶಿಲ್ಬೆಯನ್ನು ಸಹಿಸಿಕೊಂಡನು ಹಾಗೂ ನಮ್ಮೆಲ್ಲರ ಬಾಧೆಯನ್ನು ಹೊತ್ತನು. ದೇವರ ವಾಗ್ದಾನವು ಅತ್ಯಂತ ಶ್ರೇಷ್ಠವಾದುದು, ಅದು ನಮ್ಮನ್ನು ಭದ್ರಪಡಿಸುತ್ತದೆ. ಹೌದು, ಆ ಬಂಡೆಯ ಮೇಲೆ ನಮ್ಮ ನಂಬಿಕೆಯು ನೆಲೆಸಿ ಅಚಲವಾಗಿ ನಿಶ್ಚಿತಗೊಳಿಸುತ್ತದೆ. ಸಮೃದ್ಧವಾದ ದೇವರ ಪ್ರೀತಿಯ ಆಳದಲ್ಲಿ ಮಿತಿ ಇಲ್ಲದ ಕೃಪೆಯು ಸೇರಿದೆ. ಪ್ರಿಯ ವಿಮೋಚಕನೇ, ನಾನು ನಿನ್ನವನು, ಇದಕ್ಕೂ ಹೆಚ್ಚಾಗಿ ಏನು ಹೇಳಲಾರೆ ಎಂಬುದೇ. ಥ್ಯಾಂಕ್ ಯು. ಅದಕ್ಕೆ ಇಂಗ್ಲೀಷಲ್ಲಿ ಓದ್ತೀನಿ ಕೇಳಿ. ಈಸ್ ಆಲ್ ಟುಗೆದರ್ ಲವ್ಲಿ, ಮೆಜೆಸ್ಟಿಕ್ ಸ್ವೀಟ್ನೆಸ್ ಸಿಟ್ಸ್ ಎಂಥ್ರೋನ್ಡ್ ಅಪಾನ್ ದ ಸೇವಿಯರ್ಸ್ ಬ್ರೋ. His head with radiant glories crowned, his lips with grace overflow ಅಂತ ಹೇಳ್ತಾರೆ. ಇವರ ಕ್ರಿಸ್ತನ್ ಬಗ್ಗೆ ವಿವರಣೆ ಕೊಡ್ಬೇಕಾದ್ರೆ ಏನಂತ ವಿವರಣೆ ಕೊಡ್ತಾರೆ ಅಂತಂದ್ರೆ, ಆತನ ಒಂದು ವೈಭವ ಮೆಜೆಸ್ಟಿಕ್ ಅಂತ ಹೇಳ್ತಾರೆ. ಸ್ವೀಟ್ನೆಸ್ ಎಂಥ್ರೋನ್ಡ್, ಅದರ ಆತನ ಒಂದು ಶಿರಸ್ಸು ಅಷ್ಟೊಂದು ಏನ್ರಿ ಒಂದು ಮೆಜೆಸ್ಟಿಕ್ ಅಂತ ಹೇಳ್ತಾರೆ. ಕನ್ನಡ ಹೇಳ್ತಾರೆ ಮೆಜೆಸ್ಟಿಕ್ಗೆ ಒಂದು ಘನಗಾಂಭೀರ್ಯ. ಓಕೆ, ಯಾವ ಥರ ಅಂತಂದ್ರೆ ಒಂದು ಮೆಜೆಸ್ಟಿಕ್ ಲುಕ್ ಅಂತಂದ್ರೆ ಒಂದು ಒಳ್ಳೆ ರಾಜ ಇದ್ರೆ ಹೆಂಗಿರ್ತಾನೆ, ರಾಜನ ಲುಕ್ಕು ಏನು ಲುಕ್ ಇರ್ತಾರಲ್ವ, ಆ ಥರ ಒಂದು ಲುಕ್ ಅಂತಾರೆ. ಅದರ ಆಮೇಲೆ ಏನ್ರಿ ಅವರು ಒಂದು ತುಟಿ ಅದ್ರಲ್ಲಿ ಏನಪ್ಪ ಇದೆ ಅಂತಂದ್ರೆ ಬರೀ ಕೃಪೆ ಇದೆ ಅಂತೆ, ದಯೆ ಇದೆ ಅಂತೆ ಆತನ ಮಾತುಗಳಲ್ಲಿ. ನನ್ ಅದರ್ ಕುಡ್ ವಿತ್ ಹಿಮ್ ಕಂಪೇರ್ ಅಮಾಂಗ್ ದ ಸನ್ಸ್ ಆಫ್ ಮೆನ್.
ಈ ತರ ಕ್ರಿಸ್ತನ್ನ ಭೂಲೋಕದಲ್ಲಿ ಯಾವ ಮನುಷ್ಯನಿಗೆ ಹೋಲಿಕೆ ಮಾಡಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹಿ ಇಸ್ ಫೇರರ್ ಟು ಎನ್ ಆಲ್ ದ ಫೇರ್ ಟು ಫಿಲ್ ದ ಹೆವೆನ್ಲಿ ಟ್ರೈನ್. ಎಲ್ಲಾ ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲಾ ಸುಂದರವಾಗಿರೋಂಥ ಎಲ್ಲಾರಕ್ಕಿಂತ ಅತಿ ಸುಂದರವನ್ ಯಾರಪ್ಪ ಅಂತೆ? ನಮ್ಮ ಕ್ರಿಸ್ತನು ಅಂತ ಹೇಳ್ತಾರೆ. ಈ ಸಾ ಮೆನ್ ಪ್ಲಂಗ್ಡ್ ಇನ್ ಡೀಪ್ ಡಿಸ್ಟ್ರೆಸ್ ಅಂಡ್ ಫ್ಲೂ ಟು ದರ್ ರಿಲೀಫ್. ಮನುಷ್ಯನು ತುಂಬಾ ಕಷ್ಟದಲ್ಲಿ ಬಿದ್ದಿರೋದು ನೋಡಿ ಯೇಸು ಕ್ರಿಸ್ತನೇ ಏನ್ರೆ ಖುದ್ದಾಗಿ ಸ್ವಚಿತ್ತದಿಂದ ಏನ್ರಿ ಅವರು ಬಂದು ಮನುಷ್ಯಂಗೆ ಮಾಡಂತೆ ಅಲ್ಲ ಈಡು ಕೊಡೋಕ್ಕೆ ತಯಾರಂತಾರೆ. ಈ ಫ್ಲೂ ಅಂತಂದ್ರೆ ಓಡಿ ಬಂದರು ಅಂತ ಹೇಳ್ತಾರೆ. ಫಾರ್ ಅಸ್ ಈ ಬೋರ್ ದ ಶೇಮ್ಫುಲ್ ಕ್ರಾಸ್ ಆ್ಯಂಡ್ ಕ್ಯಾರಿಡ್ ಆಲ್ ಅವರ್ ಗ್ರೀಫ್. ನಮಗಾಗಿ ಅವಮಾನ ತಂತ ಒಂದು ಶಿಲುಬೆನ ಎತ್ಕೊಂಡು ಏನ್ರಿ ಆ ಒಂದು ನೋವು ಏನ್ ಮಾಡೋರು ಸಹಿಸ್ಕೊಂಡ್ರಂತೆ. ಗಾಡ್ಸ್ ಪ್ರಾಮಿಸಸ್ ಎಕ್ಸೀಡಿಂಗ್ ಗ್ರೇಟ್, ಹಿ ಮೇಕ್ಸ್ ಅಸ್ ಸೆಕ್ಯೂರ್, ಯಾ ಆನ್ ಈಸ್ ರಾಕ್ ಅವರ್ ಫೇತ್ ಮೇ ರೆಸ್ಟ್, ಇಮ್ಮೂವಬಲ್ ಸೆಕ್ಯೂರ್. ಅದೇ ನೋಡ್ಬೇಕಾದ್ರೆ ಏನ್ರಿ ನಮ್ಮನ್ನ ಅನೇಕ ಒಂದು ಸತ್ಯವೆಂದ ಉತ್ಕೃಷ್ಟ ವಾಗ್ದಾನಗಳ ಮುಖಾಂತರ ನಮ್ಮನ್ನ ಸತ್ಯದಲ್ಲಿ ದೃಢವಾಗಿ ಪಡಿಸಿ ಒಂದು ಬಂಡೆ ಕಲ್ ಮೇಲೆ ಏನ್ ಮಾಡಿ ನಮ್ಮನ್ನ ನೆಲೆಗೊಳಿಸಿದ್ರೆ ಅಂತ ಹೇಳ್ತಾರೆ. ಓ ದ ರಿಚ್ ಡೆಪ್ತ್ ಆಫ್ ಲವ್ ಡಿವೈನ್ ಆಫ್ ಗ್ರೇಸ್ ಎ ಬೌಂಡ್ಲೆಸ್ ಸ್ಟೋರ್. ಅದರ ದೇವರ ಒಂದು ಏನು ಐಶ್ವರ್ಯವು, ಆತನ ಪ್ರೀತಿ, ಆತನ ಸಮೃದ್ಧಿ, ಅದರ ಆತನ ದಯೆ ಎಷ್ಟು ಅಪಾರವಾದದ್ದು. ಅದಕ್ಕೆ ಕೊನೆಗೆ ಹೇಳ್ತಾರೆ, ಡಿಯರ್ ಸೇವಿಯರ್, ಸಿನ್ಸ್ ಐ ಆಮ್ ಓನ್ ಎಸ್ ಥೈನ್, ಐ ಕೆನಾಟ್ ವಿಶ್ ಫಾರ್ ಮೋರ್. ಕರ್ತನೆ, ಈ ಥರ ನಾನು ಸಂಪೂರ್ಣವಾಗಿ ನಿಂದಾಗಿರಂದ ಇದ್ರ ಮೇಲೆ ನಾನು ನಿನ್ನ ಹತ್ರ ಏನು ಎಕ್ಸ್ಟ್ರಾ ಕೇಳಲಾರೆ ಅಂತಂದ್ಬಿಟ್ಟು ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ ಇದು ಈ ಚಾಪ್ಟರ್ ನಂಬರ್ 11 ಎಂಡ್. ನೆಕ್ಸ್ಟ್ ಚಾಪ್ಟರ್ಲಿ ಚಾಪ್ಟರ್ ನಂಬರ್ 12 ಬರ್ತಾರೆ. ಚೆನ್ನಾಗಿದೆ. ಯಾವ್ದ್ರ ಬಗ್ಗೆ ಅಂತಂದ್ರೆ ಮನುಷ್ಯ ಅಂದ್ರೆ ಏನೋ. ಅದರ ಯಾವ ಬೇಸಿಕ್ ಕ್ಲಾಸಲ್ಲಿ ಮನುಷ್ಯ ಅಂದ್ರೆ ಏನು ಅಂತ ಕೇಳಿ ಓದಿದ್ದೀರಿ? ಯಾರಿಗೆ ಅರ್ಥ ಇದೆಯಾ? ಇವೆಲ್ಲ ಬೇಸಿಕ್ ಕ್ಲಾಸ್ ಕೇಳಿ ಬಂದಿರೋ ತಾನೆ. ಮನುಷ್ಯ ಅಂದ್ರೆ ಏನು ಅಂತಂದ್ಬಿಟ್ಟು ಯಾವ ಬೇಸಿಕ್ ಕ್ಲಾಸಲ್ಲಿ ಕಲ್ತಿದ್ದೀರಾ? ಆ ಪಾಠದ ಹೆಸರೇನು? ಯಾರಿಗೂ ಗೊತ್ತಿಲ್ವಾ? ಅರೆ, ಮನುಷ್ಯ ಅಂದ್ರೆ ಏನೋ, ಮನುಷ್ಯನ ದೇವ್ರ ಹೆಂಗ್ ಸೃಷ್ಟಿ ಮಾಡಿದ್ರು ಕಲ್ತಿಲ್ವಾ? ಯಾವ್ದು ಬ್ರದರ್? ವೆರಿ ಗುಡ್, ಬ್ರದರ್, ವೆರಿ ಗುಡ್. ಆತ್ಮ ಬಗ್ಗೆ ಆ ಚಾಪ್ಟರ್ ಹೇಳ್ತಾರೆ. ನಾವೇನ್ ತಗೊಂತೀರಿ ಪಾಠ, ಅದರ ಬೇಸಿಕ್ ಕ್ಲಾಸ್, ಎಂಟೈರ್ ಬೇಸಿಕ್ ಕ್ಲಾಸ್ ಹೇಳ್ಬೇಕಾದ್ರೆ ಎಂಟೈರ್ ವಾಲ್ಯೂಮ್ಸ್ ಹೇಳಿದ್ದಾರೆ. ಅದಕ್ಕೆ ಫಸ್ಟ್ ವಾಲ್ಯೂಮ್ಸ್ ಓದ್ಬೇಕು. ದೇವ್ರ ಮಕ್ಳು ಒಬ್ರು ಕಾನ್ಸಿಕ್ರೇಟೆಡ್ ಮಾಡಿದ್ಮೇಲೆ ವಾಲ್ಯೂಮ್ಸಲ್ಲಿ ತರವಾಗಿರ್ಬೇಕು. ಫಸ್ಟ್ ವಾಲ್ಯೂಮ್ಸ್ ಓದ್ತೀರಾ ಸುಮ್ಮನೆ ಅದು ಇದು ಅಂತೆಲ್ಲ ಚಮಕಾಗಿ ನಾನು ಚೆನ್ನಾಗಿ ಪಾಠ ಮಾಡ್ಬೇಕು ಅಂತ ಅದು ಇದು ಅಂತೆಲ್ಲ ಓದ್ತೀನಿ ಅಂತಂದ್ರೆ ಅದು ಸತ್ಯಲ್ಲಿ ದುಡುವಾಗಿಲ್ದಿರಂಥ ಪದಗಳ್ರಿ. ಅದರ ಸತ್ಯಲ್ಲಿ ದುಡುವಾಗಿರ್ಬೇಕು ಅಂತ ಯಾರು ಏನೇ ಬಂದರೂ, ಏನೇ ಅನುಭವ ಬಂದರು ಸರಿ, ಏನೇ ಶೋಧನೆ ಬಂದರೂ ಬೀಳ್ದ ರೀತಿಯಲ್ಲಿ ಇರಬೇಕು ಅಂದರೆ ವಾಲ್ಯೂಮ್ಸ್ ವೆರಿ ಇಂಪಾರ್ಟೆಂಟ್ ರೀ. ಪಕ್ಕಾ ಇದೆ ನೋಡಿರ್ತೀನಿ ಹೆಂಗೆ ಡಾಕ್ಟ್ರಿನ್ಗಳು ಹೆಂಗೆ ತಿಳ್ಕೊಬೇಕು, ನಾವು ಹೆಂಗೆ ನಂಬಿಕೆಯಲ್ಲಿ ದುಡುವಾಗಿರ್ಬೇಕು ಅಂತಂದ್ಬಿಟ್ಟು ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೆಂಗಂತ ಹೇಳ್ತಾರೆ ಅಪೊಸ್ಟಲ್ ಪೌಲ್ ಹೇಳ್ಬೇಕಾದ್ರೆ, ಬಿ ಯು ರೂಟೆಡ್ ಆ್ಯಂಡ್ ಗ್ರೌಂಡೆಡ್ ಇನ್ ಟ್ರೂತ್ ಅಂತ ಹೇಳ್ತಾರೆ. ರೂಟೆಡ್ ಆ್ಯಂಡ್ ಗ್ರೌಂಡೆಡ್. ಒಂದು ಮರ ಅಥವಾ ಒಂದು ಗಿಡ ಭೂಮಿಲಿ ಚೆನ್ನಾಗಿ ಏನ್ರಿ ಅಲ್ಲಿ ನಿಂತ್ಕೊಬೇಕು ಅಂತಂದ್ರೆ ಏನಾಗಬೇಕು ಅಂದ್ರೆ ಅದಕ್ಕೆ ಬೇರು ಗಟ್ಟಿಗಿರ್ಬೇಕು. ರೋಡ್ ಸೈಡಲ್ಲಿ ಕಾಂಗ್ರೆಸ್ ಗಿಡ ಬೆಳೆದಿತ್ತು ನೋಡ್ತೀರಾ, ಅದು ಕಿತ್ತರೆ ಬರೋದಿಲ್ಲ ರೀ. ಯಾಕೆ ಗೊತ್ತಾ? ರೂಟ್ ಅಷ್ಟು ಬಿಗಿಯಾಗಿರುತ್ತೆ ನೋಡಿರ್ತೀನಿ. ಆದರೆ ಒಳ್ಳೆ ಗಿಡಗಳು ಪಟ್ಟದ ಬಂದ್ಬಿಡ್ತಾರೆ ನೋಡಿರ್ತೀವಿ. ಅವರ ಯಾಕಪ್ಪ ಅಂದರೆ ರೂಟ್ ಹಂಗಿದೆ. ನಮ್ಮ ರೂಟ್ಸು ವಾಲ್ಯೂಮ್ ಸ್ಟಡೀಸಲ್ಲಿ ನಾವು ಎಷ್ಟು ಪಕ್ಕಾ ಇರ್ತಿರೋ, ಎಷ್ಟು ಕ್ಲಾರಿಟಿನ ಮಿಸ್ ಇಲ್ಲದ್ರೆ ಅಟೆಂಡ್ ಮಾಡ್ತಿರೋ ನೋಡಿ, ನಾವು ಪಕ್ಕ ಫರ್ಮ್ ಆಗಿರ್ತಾರೆ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದರೆ ನಾವು ಇವತ್ತೇನು GST ನೋಡಿದಿರ್ತಾರಲ್ಲ GST ಅಲ್ಲರ, ಇದು ಇಡೀ ರಾಜ್ಯದಲ್ಲಿ, ಇಡೀ ಇಂಡಿಯಾಲಿ ಒನ್ ಟ್ಯಾಕ್ಸ್. ಇದನ್ನು ನಮ್ಮ ಆಲ್ರೆಡಿ 150 ವರ್ಷಗಳ ಮುಂಚೆನೆ ನಮ್ಮ ಬರ್ದಾರ್ ಬುಕ್ಕಲ್ಲಿ ಗೊತ್ತಾ ಏನಾಗ್ತದೆ ಈ ಥರ ಇಂಪ್ಲಿಮೆಂಟ್ ಮಾಡೋದು ಏನಾಗ್ತದೆ ಅವಾಗೇ ಬರ್ತಾರೆ ನೋಡಿದ್ದೀನಿ. ಆಮೇಲೆ ನೋಟ್ ಬ್ಯಾನ್ ಮಾಡ್ತಾನೆ. ಯಾವ ಒಂದು ಎಷ್ಟೋ ವರ್ಷಗಳ ಮುಂಚೆ, 10 ವರ್ಷ ಆಯ್ತು ಸರ್, ಅಂದ್ರೆ 500 ರೂಪಾಯಿ ನೋಟ್ ಬ್ಯಾನ್ ಮಾಡ್ಬಿಟ್ರಲ್ವ. ಇದನ್ನು ಹೇಳೋರೆ ಡಿಮಾನಿಟೈಸೇಷನ್ ಏನಾಗ್ತಾರೆ ಅಂತಂದ್ಬಿಟ್ಟು ಪಕ್ಕ ಹಂಗೆ ಆಗಿದೆ ನೋಡಿರ್ತೀರಿ. ಎಷ್ಟೆಷ್ಟು ಕಾನ್ಸೆಪ್ಟ್ಗಳು ಸೂಪರಾಗಿ ಹೇಳ್ತಾರೆ. ಅದರ ದೇವರಾಜನ ಹಣ್ಣಿಂಥ ವಿಚಾರಗಳೆಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ. ಅಂದ ಬರುವಂಥ ದಿನಗಳಲ್ಲಿ ನಾವೇನು ಮಾಡೋಣ, ಇದನ್ನ ಸ್ಟಡಿ ಮಾಡೋಣ. ಆದಷ್ಟು ಎಲ್ಲ ಸೋದರಿಗಳು ಇದೇ ಥರ ಮಿಸ್ ಮಾಡಿದಿರಾ ಕ್ಲಾಸಸ್ಗೆ ಬರಬೇಕಾಗಿ ಕೇಳ್ಕೊತೀನಿ. ಓಕೆನಾ? ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಯಾರಿಗಾನ ಡೌಟ್ಸ್, ಏನೋ ಕ್ವಶನ್ಸ್ ಇದೆಯಾ? ಯಾರಿಗಾನ ಕೇಳಬೇಕು ಅಂತಿದೆಯಾ? ಯಾರನ್ನ ಹೇಳ್ಬೇಕು ಅಥವಾ ಏನೋ ಕೇಳಬೇಕು ಅಂತಿದ್ದೀರಾ? ಯಾರಿಗಾನ ಪ್ರಶ್ನೆ ಇದೆಯಾ?
ಸರಿ, ಏನಿಲ್ಲ ಓಕೆ, ಏನಿಲ್ಲ. ಗುಡ್. ಸರಿ, ಓಕೆ. ಸರಿ, ಯಾರಿಗೂ ಏನು ಪ್ರಶ್ನೆ ಇಲ್ದಿರೋದ್ರಿಂದ